ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ. ಹಾಗೆ ಇವತ್ತು ಪತ್ರಿಕಾಗೋಷ್ಠಿಗೆ ಲಕ್ಷ್ಮೀದೇವರ ಕಾರ್ಪೊರೇಟರು ವೀರ ನಾಯಕರು ಇದ್ದಾರೆ, ಅವ್ರಿಗೂ ಸ್ವಾಗತ. ಸಂತ್ರಸ್ತೆ ಹೆಣ್ಮಗಳು ಜೊತೆಗಿದ್ದಾರೆ, ಅವ್ರಿಗೂ ಸ್ವಾಗತ. ನಾನು ಲೆಕ್ಕೇರಿ ನಾರಾಯಣ ಸಿಂಗ್ ಅಂತೇಳಿ ಸಮಾಜ ಸೇವಕರು, ನಾನು ಶ್ರೀಮತಿ ಕಾರ್ಪೊರೇಟರ್. ನಿಮಗೆ ಸಾಕಷ್ಟು ಹಿಂದೆ ಮಾಹಿತಿಯನ್ನ ಕೊಟ್ಟಿದ್ದೀವಿ, ಅರ್ಧ ಕೊಟ್ಟಿದ್ದೀವಿ. ಕಾರಣ ಈ ರಾಜ್ಯದ ಗೌರವವನ್ನು ಎಲ್ಲ ಜಾತಿ ಧರ್ಮಗಳನ್ನು ಬಿಟ್ಟು ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು ವಿಧಾನಸೌಧ ವಿಧಾನ ಸೆಷನ್ ಅನ್ನ. ಅದಕ್ಕಾಗಿ ಈ ರಾಜ್ಯವನ್ನು ಆಳಿದಂತ ದೊರೆ ನಮ್ಮ ಲೆಕ್ಕದಲ್ಲಿ ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಮಂತ್ರಿಗಳು ಇರ್ತಾರೆ, ಯಾರು ಶಾಸಕರು ಇರ್ತಾರೆ, ಅವರು ನಮಗೆ ರಾಜರಿದ್ದಾಗೇನೆ ಅವ್ರು ದೊರೆ ಅಂತೇಳಿ ಬಹಳ ಗೌರವಿಸಿ ಸಾಕಷ್ಟನ್ನ ನಾವು ಹೊರಗಡೆ ತರಲಿಕ್ಕೆ ಬಹಳ ನೋವಿಂದ ಸುಮ್ಮನೆ ಆಗಿದ್ವಿ. ಆದ್ರೆ ಅಲ್ಲೇ ನಮ್ಮನ್ನ ಆಡ್ತಕ್ಕಂಥವ್ರು ಮಾನ ಮರ್ಯಾದೆ ಇಲ್ಲದೆ ಕೊಳಕನ ನಿನ್ನೆ ಮೊನ್ನೆ ಚರ್ಚೆ ನಮ್ಗೆ ಅಸಹ್ಯ ಮುಟ್ಟಿಸ್ತಾ ಇದೆ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ಮೇಲೆ ನಾನು ಯಾವ ಪಕ್ಷ ವಹಿಸ್ಕೊಳ್ಳೋದಿಲ್ಲ. ಮೂರು ಪಕ್ಷದ ಶಾಸಕರು ನಿಮ್ಮನ್ನೆಲ್ಲರೂ ನೋಡ್ತಾವ್ರೇನೋ ಅಂತದ್ದು ಇಲ್ಲ ಅಂದ್ರೆ ಅನಿಟ್ರಾಪ್ ಬಗ್ಗೆ ನೀವು ಮಾತಾಡ್ತಿರೋದ್ರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಗಳ ಅಕ್ರಮಗಳನ್ನ ಯಾಕೆ ನಾವು ಆಚೆ ಬಿಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ಇವತ್ತು ಒಂದಿಷ್ಟು ಒಬ್ಬ ಸಂತತ್ರೆ ಬಂದಿರೋದು. ಆಮೇಲೆ ಕೊನೆಗೆ ನಾನು ಮಾತಾಡ್ತೀನಿ, ಅವರೆಲ್ಲ ಮಾತಾಡ್ತಾರೆ. ಸೊ ಹಾಗಾಗಿ ಒಂದಷ್ಟು ಅವರ ಧ್ವನಿಗಳು ಹೇಗೆ ಅವ್ರ ಗನ್ಮೇನ್ಗಳನ್ನ ಅವ್ರನ್ನ ಇಟ್ಕೊಂಡು ಹರಿಟ್ರಾಪ್ ಮಾಡ್ತಾರೆ, ಡ್ರಗ್ಸ್ ಇರ್ತಾರೆ, ಎಷ್ಟು ಜನದ್ದು ಜನಪ್ರತಿನಿಧಿಗಳನ್ನ ಹರಿಟ್ರಾಪ್ ಬಿಡಿಸ್ಕೊಂಡವ್ರೆ. ಸ್ವಲ್ಪ ಒಂದಿಷ್ಟು ಶಾಂಪಲ್ ಕೊಡ್ತೀವಿ, ಅವ್ರಿಗೆಲ್ಲ ಬರೋದಾದ್ರೆ ವಿಧಾನಸೌಧ ಮೆಟ್ಟಿದ್ರೆ ನಿಮ್ಗಳ ಮುಂದೆ ರಾಜ್ಯ ಜನ ದೇಶ ನೋಡ್ಬಿಟ್ವಿ. ನಾವೆಲ್ಲ ಎಲ್ಲ ಶಾಸಕರು ಬಂದು ಚರ್ಚೆ ಮಾಡ್ಲಿ, ದೇವಸ್ಥಾನದಲ್ಲಿ ಕುತ್ಕೊಂಡು ಏನ್ ಚರ್ಚೆ ಮಾಡ್ತಿದ್ದಾರೆ. ನಾವತ್ತು ಅಲ್ಲಿ ಹೋಗಕ್ಕಾಗಲ್ಲ, ನಮ್ಗೆ ಬಹಳ ನಾನು ಹೋಗ್ಬೇಕು ಅಂತೇಳಿ ಆಸೆ ಪಟ್ಟಿದ್ದವು. ನಾವು ಈಗೂ ಅದೊಂದು ಪೂಜ್ಯ ಭಾವನೆ ಇದೆ. ಸೊ ಹಾಗಾಗಿ ಫಸ್ಟ್ ಹೆಣ್ಮಗಳು ಮಾತಾಡಿದ್ರೆ ಕೊನೆಗೆ ನಾನು ಮಾತಾಡ್ತೀನಿ, ಅವ್ರು ಮಾತಾಡಿದ್ಮೇಲೆ. ಸೊ ಯಾರು ಇವತ್ತು, ಏಕೆಂದ್ರೆ ಮಾಧ್ಯಮ ಸಮಾಜದ ತಿದ್ದಬೇಕಾಗಿರುವಂಥದ್ದು. ನಾನು ನಿಮ್ಮೆಲ್ಲರಲ್ಲಿ ಕೈ ಹೋಗೋದಿರ್ತೀನಿ, ಸತ್ಯವನ್ನ ನೇರವಾಗಿ ಸಮಾಜಕ್ಕೆ ಚೆಲ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತ ಕೇಳ್ಕೊಂಡು ಈಗ ಸಂತ್ರಸ್ತೆ ಮಾತಾಡ್ತಾರೆ. ಮುನರತ್ನಮ್ಮ ಸೆಷನ್ ಅಲ್ಲಿ ಒಂದು ಟಾಪಿಕ್ ನ ತೆಗೆದ್ರು. ಎಲ್ಲೋ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಿಳೆ, ಯಶವಂತಪುರದಲ್ಲಿರುವಂತವಳು JP ಪಾರ್ಕ್ ವಾರ್ಡ್ ಸೇರಿರುವಂತಹ ಮಹಿಳೆ ಹೋಗಿ ರಾಮನಗರದಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು 24ರಲ್ಲಿ ಕೊಡ್ತವೆ ಅಂತಾರೆ. ಅವ್ರಿಗೆ ನೆನಪಿನ ಶಕ್ತಿ ಇಲ್ಲ ಅನ್ಸುತ್ತೆ. ನಾನು ಕೊಟ್ಟಿದ್ದು 23ರಲ್ಲಿ. ನಾನು 2023ರಲ್ಲಿ ನನಗೆ ರಾಮನಗರ ಇದು SP ಆಫೀಸಿಂದ ನನಗೊಂದು ಕಾಲ್ ಬರುತ್ತೆ, ವಿದ್ಯಾ ಹಿರೇಮಠ ಕೇಸಲ್ಲಿ ಇನ್ವೆಸ್ಟಿಗೇಷನ್ಗೆ ನೀವು ಬರಬೇಕು ಅಂತೀವಿ. ಆಗ ನಾನು ಹೋಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಾನು ಇವನ್ನ ಕರ್ಮಕಾಂಡಗಳನ್ನೆಲ್ಲ ಸ್ವಲ್ಪ ಬಯಲಿ ಹೇಳಿದ್ದೀನಿ. ಆಗ ಅಲ್ಲಿದ್ದಂಥ ಅಧಿಕಾರಿ ಏನು ಹೇಳ್ತಾರೆ, ಮೇಡಮ್ ಒಂದು ಕೆಲಸ ಮಾಡಿ, ನೀವು ಈ ಕಂಪ್ಲೇಂಟ್ನ ತೊಗೊಂಡೋಗ್ಬಿಟ್ಟು ಕಮಿಷನರ್ ದಯಾನಂದ್ ಸರ್ ಅವ್ರಿಗೆ ಹೇಳಿ ಅಂತ. ಸರಿ, ನಾನು ಅವತ್ತೇ ಹೊರಡ್ತೀನಿ. ಕಮಿಷನರ್ ದಯಾನಂದ್ ಸರ್ ಹೋಗ್ಬಿಟ್ಟು ಅರ್ಧ ಗಂಟೆ ನಾನು ಕೂತ್ಕೊಂಡು ಎಲ್ಲ ವಿಸ್ತಾರವಾಗಿ ಹೇಳಿದ್ದೀನಿ. ಅವರು ಕೇಳಿಸ್ಕೊಂಡು ಲಿಖಿತವಾಗಿ ನನ್ನ ಕೈ ಏನು ಬರ್ಸ್ಕೊಡಲ್ಲ ಅವರು. ಸರಿ ಅಮ್ಮ, ನಾನು ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ನಾನು ಹೊರಗಡೆ ಬಂದು ಕಾರ್ ಹತ್ತಿ ಅರ್ಧ ಕಿಲೋಮೀಟರ್ ಹೋಗ್ತಿದ್ದಂಗೆ ಮುನರತ್ನ ನನಗೆ ಫೋನ್ ಮಾಡ್ತಾರೆ, ಎಲ್ಲಿದ್ಯಾ ನೀನು ಅಂತ ಅಂದ್ಬಿಟ್ಟು. ಸರ್, ಸಿಟಿಲಿ ಇದ್ದೀನಿ, ಬರ್ತಾ ಇದ್ದೀನಿ ಇದಕ್ಕೆ. ಮನುಷ್ಯ ಬೈದಿರೋ ಮಾತನ್ನ ನನಗೆ ಮುಂದೆ ಹೇಳಕ್ಕಾಗಲ್ಲ ಸರ್. ಅಷ್ಟು ಗಲೀಜಾಗಿ ಕೆಟ್ಟಾಗಿ ಬೈದಿ, ಇವತ್ತು ರಾತ್ರಿ ಒಳಗೆ ನಿಮ್ಮ ಮಕ್ಕಳು ಇರಲ್ಲ ನಿನ್ನ ಕಣ್ಣು ಮುಂದೆ ಅಂತ ಹೇಳಿ ನಾನು ಭಯ ಬೀಳ್ತೀನಿ, ಕೊಡಲ್ಲ. ಹಂಗೂ ಪ್ರಯತ್ನ ಪಟ್ಟು ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಯಶವಂತಪುರದಲ್ಲಿ ಕೊಡಕ್ಕೆ ಹೋಗ್ತೀನಿ. ಯಾರು ನನ್ನ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇರಲ್ಲ. ಕೊನೆಗೆ ಚಲುವರಾಜ್ ಅವರು ಕೇಸ್ ಕೊಟ್ಟಾಗ ಮುನರತ್ನ ಹೇಗಿದ್ರು ಒಳಗಡೆ ಇದ್ದಾನೆ, ಈಗ ನಾನು ಧೈರ್ಯ ಮಾಡಿ ಕೊಡ್ಬೋದು ಅಂತ ಹೇಳಿ ನಾನು ಬೆಂಗಳೂರಲ್ಲೆಲ್ಲೂ ಅವನು ಕೇಸ್ ಕೊಡಕ್ಕೆ ಬಿಡಲ್ಲ, ಅವ್ನ ಪ್ರಭಾವ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ತಗೊಂಡೋಗಿ ರಾಮನಗರದಲ್ಲಿ ನಾನು ಕೇಸ್ ಕೊಡ್ತೀನಿ ಸರ್. ಇದು ಕೇಸಿಗೆ ಸಂಬಂಧಪಟ್ಟದ್ದು. ಎರಡನೇದು ಗನ್ಮ್ಯಾನ್ಗಳು. ಏನಕ್ಕಪ್ಪ ಬೇಕು ನಿನಗೆ ಗನ್ಮ್ಯಾನು? ಇಲ್ಲೀಗಲ್ ನಿನ್ನ ಲೀಗಲ್ ಆಕ್ಟಿವಿಟೀಸ್ನೆಲ್ಲನೂ ಅದರಲ್ಲಿ ಇದು ಮಾಡ್ಕೊಳಕ್ಕ ಮೊದಲನೇದು ನೀನು
ಡ್ರಗ್ಸ್ ಸಪ್ಲೈ ಮಾಡೋಕ್ಕೆ, ಗಾಂಜಾ ಸಪ್ಲೈ ಮಾಡೋಕ್ಕೆ. ಎರಡನೇದು, ನೀನು ರೇಪ್ ಮಾಡುವಾಗ ಬಾಗಿಲಲ್ಲಿ ನಿಂತ್ಕೊಂಡು ನಿನಗೆ ಕಾವಲು ಕಾಯುತ್ತೆ. ಮೂರನೇದು, ನೀನೇನು ಹಫ್ತಾ ವಸೂಲಿ ಮಾಡ್ತೀಯಾ, ಏನು ಕಮಿಷನ್ ಮಾಡ್ತೀಯಲ್ಲ ಅವ್ರನ್ನೆಲ್ಲ ಎದುರಿಸಿ ಬೆದರಿಸಿ ಇಟ್ಕೊಳ್ಳೋಕ್ಕೆ. ನಾಲ್ಕನೇದು, ನಾವೆಲ್ಲೂ ನನ್ನಂಥ ಸಂತ್ರಸ್ತ ಮಹಿಳೆಯರು ಎಲ್ಲೂ ಆಚೆ ಬಾಯಿ ಬಿಡಬಾರ್ದು, ನಿನ್ನ ಗಂಡ ಮಕ್ಕಳನ್ನ ಸಾಯಿಸ್ತೀನಿ, ಕಿಡ್ನಾಪ್ ಮಾಡ್ತೀನಿ ಅಂತ ಎದುರಿಸೋಕ್ಕೆ. ನನ್ನ ಕೇಸಲ್ಲಿ, ನನ್ನ ಚಾರ್ಜ್ ಶೀಟಲ್ಲಿ ಮುನ್ರತ್ನಂ ಗನ್ಮನ್ ಶ್ರೀನಿವಾಸ್ ಅವರು A3 ಆಗಿದ್ದಾರೆ. ಇದಕ್ಕೆ ಇವ್ರಿಗೆ ಗನ್ಮನ್ ಬೇಕಾ? ಅಶೋಕ್ ಸರ್, ನೀವು ಹಿಂದೆಯಿಂದ ಹೇಳ್ತೀರಾ ಏನಂತ? ಮುನ್ರತ್ನಂ ಅವ್ರು ಹೇಳ್ತಿದ್ದಾರೆ, ಸಭಾಪತಿಗಳಿಗೆ ಹೇಳ್ತೀರಾ, ಮುನ್ರತ್ನಂ ಅವ್ರು ಹೇಳ್ತಿದ್ದಾರೆ ಗನ್ಮನ್ ಬೇಕಂತೆ ನೋಡಿ ಅಂತ ಅಂದ್ಬಿಟ್ಟು. ಯಾಕೆ ಮರ್ತೋದ್ರೆ ಅಶೋಕ್ ಸರ್? ನಿಮ್ಗೆ ಏನು ಮಾಡಕ್ಕೆ ಹೊರಟಿದ್ದ ಅದೇ ಗನ್ಮನ್ಗಳನ್ನ ಇಟ್ಕೊಂಡು ಆ ಹುಡುಗರುಗಳಿಗೆ ಹೆದರಿಸಿ ಬೆದರಿಸಿ ಏನು ಮಾಡಕ್ಕೆ ಹೊರಟಿದ್ದ ಅದೇ ನಿಮ್ಮ ಮಗನ್ನ. ನಿಮ್ಮ ಮಗ ಹೋಟ್ಲಲ್ಲಿ ಜಾಲಹಳ್ಳಿನಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾನೆ, ಅವ್ನ ನಂಬರ್ ಕೊಡ್ತೀನಿ, ತಗೊಂಡು ಹಿಂಗಾದ್ರೂ ಮಾಡಿ ಅವನ್ನ ಮಾತಾಡಂಗೆ ಮಾಡು. ಅವ್ರಿಗೂ ಯಾವ್ದಾದ್ರು ಇದೇ ಥರ ಇದು ಒಬ್ರು ಕಾರ್ಪೊರೇಟರ್ ಯಜಮಾನ್ರದ್ದು ಫೋಟೋ ಇದು. ಈ ಅನಿ ಟ್ರ್ಯಾಪ್ ಯಾರು ಮಾಡಿದ್ರು? ಯಾರು ಮಾಡಿದ್ರು ಮಂತ್ರನ ಈ ಅನಿ ಟ್ರ್ಯಾಪ್ನ? ಇದೇ ತರ ಅವನು ಅಶೋಕ್ ಸರ್, ನಿಮ್ಮ ಮಗನಿಗೂ ಇದೇ ತರ ಯಾರಾದ್ರೂ ಒಬ್ರು HIV ಪೇಷಂಟ್ ನ ಬಿಟ್ಟು ಮಾಡ್ಬೇಕು ಅಂತಿದ್ದ. ನಾನು ಕಾಲಿಡ್ದೆ, ಮಕ್ಕಳ ವಿಷಯಕ್ಕೆ ಹೋಗ್ಬೇಡಿ, ನಿಮ್ ಕಾಲ್ ಮುಗಿತೀನಿ, ನಿಮಗ್ ಮಕ್ಕಳಿದ್ದಾರೆ, ನನಗ್ ಮಕ್ಕಳಿದ್ದಾರೆ, ದಯವಿಟ್ಟು ಹೋಗ್ಬೇಡಿ, ನಾನಂತೂ ಮಾಡಲ್ಲ ಅಂತ ಹತ್ಕೊಂಡೆ ನಾನು. ಇದು ಮುಗೀತು. ನೆಕ್ಸ್ಟು ಸೆಷನಲ್ಲಿ ಹಣೆ ಪ್ರಮಾಣ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ನಾನು ನಿಮಗೆ ಮೂರು ಸತಿ ಕರೆದಿದ್ದೀನಿ. ಇವತ್ತು ಮೂರನೇ ಸತಿ ಕರೆದಿದ್ದು. ಅವತ್ತು ನಾನು ಇದಕ್ಕೆ ಬಂದೆ, ಚುಂಚನಗಿರಿಗೆ ಬಂದೆ, ಪ್ರಮಾಣ ಮಾಡು ಬಾ ಮುನ್ರತ್ನ ಅಂತ. ತಪ್ಪಿಸ್ಕೊಂಡೆ. ಇಡೀ ದಿನ ನಾನು ವೆಯ್ಟ್ ಮಾಡಿದೆ, ಅವರೇ ಕರೆದಿದ್ದು, ಬರಲಿಲ್ಲ. ಎರಡನೇದು ಶಿವರಾತ್ರಿ ಹಬ್ಬದ ದಿವಸ ನಾನು ಬಂದಲ್ಲಿ ವೆಯ್ಟ್ ಮಾಡ್ತಿದ್ದೆ ನಿನಗೋಸ್ಕರ. ಬಾ ಆಯಿತು, ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಬಾ, ಶಿವನ ಮುಂದೆ ಹಣೆ ಪ್ರಮಾಣ ಮಾಡೋಣ ಅಂತ ಅಂದ್ಬಿಟ್ಟು. ನನ್ನ ಮೈ ಮುಟ್ಟಿಲ್ಲ ನೀನು ಅಂತ ಪ್ರಮಾಣ ಮಾಡು ಬಾ ಅಂತ ಕರೆದೆ, ನೀನು ಬರಲಿಲ್ಲ. ಇವತ್ತು ಬಂದಿದ್ದೀನಿ, ಸೆಷನ್ ಒಳಗೆ ಬಿಡಲ್ಲ ನನ್ನನ್ನು. ಆ ಧೈರ್ಯದ ಮೇಲೆ ನೀನು ಅವಳು ಇವಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಲ್ಲೋ ಅಂತ. ನೀನು ಯಾಕೆ ಒಳಗಡೆ ನೀನು ಅವಳು ಇವಳು ಅಂತ ಮಾತಾಡ್ತೀಯ, ಆಚೆಗಡೆ ಬಂದು ಕ್ಯಾಮ್ರಾ ಮುಂದೆ ನಿಂತಿದ ತಕ್ಷಣ ಏನಂತ ಮಾತಾಡ್ತೀಯ? ನೀನು ಹೆಣ್ಮಗಳು ಅಂತ ನೀನು ಬಾಯಿನಲ್ಲಿ ಬಂದ್ಬಿಡುತ್ತೆ. ಏನು ಅನ್ಕೊಂಡಿದ್ಯಾ ನೀನು? ಡಿ ಕೆ ಶಿವಕುಮಾರ್ ಮೇಲೆ ಅತ್ಯಾಚಾರ ಮಾಡಿದ್ಯಾ ನೀನು? ಇಲ್ಲಾಂದ್ರೆ CM ಮೇಲೆ ಅತ್ಯಾಚಾರ ಮಾಡಿದ್ಯಾ? ಯಾರ ಮೇಲೆ ಮಾಡಿದ್ಯಾ? ನೀನು ಮಾಡಿರೋದು ನನ್ನ ಮೈ ಮುಟ್ಟಿರೋದು. ಪ್ರಮಾಣ ಮಾಡಬೇಕಾಗಿರೋಳು ನಾನು. ಏನಕ್ಕೆ ಅವ್ರನ್ನೆಲ್ಲ ಕರಿತೀಯ? ಇಷ್ಟಕ್ಕೂ DCM ಅವರು, ನಾನೊಬ್ಳು ಒಕ್ಕಲಿಗರ ಮಹಿಳೆ, ಇವತ್ತರೆಗೂ ಆ ಯಪ್ಪ ಕರೆದು ಏನಮ್ಮ ನಿನ್ನ ಕಷ್ಟ ಸುಖ ಏನಾಗ್ತಿದೆ ಅಂತ ಇವತ್ತರೆಗೂ ಕೇಳಿದ್ದೀರಾ? TV-ನಲ್ಲಿ ನೋಡಿರೋದು ಬಿಟ್ಟು ಆ ಯಪ್ಪ ನಾನು ಇದುವರೆಗೂ ನಾನು ಎದುರುಗಡೆ ನೋಡೇ ಇಲ್ಲ ರೀ. ನನ್ನ ವಿಷಯಕ್ಕೆ ಮೂರನೇ ವ್ಯಕ್ತಿ ಯಾರು ಬಂದು ಹಣೆ ಪ್ರಮಾಣ ಮಾಡೋಕ್ಕೆ? ನನಗೂ ಪ್ರತಿದಿನ ಕೇಳಿ 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 ಸಾಕಾಗೋಗಿದೆ. ಇದೇನೇನೆ ಆಯಿತು. ಏನಂತ ಹೇಳ್ತೀಯ? ಸ್ಟುಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಕೇಳ್ತೀಯಲ್ಲ? ಆ ಸ್ಟುಡಿಯೋದಲ್ಲಿ ತೆಗ್ದಿರೋ ಅಂತ ಎರಡನೇ ಹನಿ ಟ್ರ್ಯಾಪ್ ಫೋಟೋ, ಸುನಂದಮ್ಮನ ಎದುರುಗಡೆ ಕ್ಯಾಂಡಿಡೇಟ್ ಅಂತ ಎರಡನೇ ಹನಿ ಟ್ರ್ಯಾಪ್ ಫೋಟೋ, ಗಂಗಣ್ಣ ಅಂತ ಡಿಬೇಟ್ ಕ್ಯಾಂಡಿಡೇಟ್ JP ಪಾರ್ಕ್. ಯಾರು ಶತ್ರುಗಳು ಇರಬಾರ್ದು. ಯಾರು ಮಾಡಿದ್ದಪ್ಪ ಇದನ್ನ? ಯಾರು ಮಾಡಿದ್ದು ಇದನ್ನ? ಸರ್, ಇವರು JDS ಇಂದ ನಿಂತಿದ್ರು. ಇವ್ರು ಅದಕ್ಕೆ ಅವ್ರಿಗೆ ಎಲೆಕ್ಷನ್ ನಿಂತ್ಕೋಬೇಡ ಅಂತ ಹೇಳಿದ್ರು. ಅವ್ರು ನಿಂತ್ಕೊಂಡಿದ್ದಕ್ಕೆ ಅವ್ರನ್ನ ಟ್ರಾಪ್ ಮಾಡಕ್ಕಿತ್ತು. ಎಲೆಕ್ಷನ್ ನಿಲ್ಲಿಸ್ದ ನೋಡ್ಕೊಳಕ್ಕೆ ಅದಾಯ್ತು. ಅದು ಬೇರೆ ಇನ್ನೊಂದಿಲ್ಲ. ಸ್ಟುಡಿಯೋ ಸೆಟಪ್ ಗಂಗಣ್ಣ ಅಂತ ಹೇಳಿ ಸ್ಟುಡಿಯೋ ಸೆಟಪ್ ಆಯ್ತಾ? ನಿನ್ನ ಸ್ಟುಡಿಯೋ ಇದ್ದಿದ್ದೆಲ್ಲಿ? ಅಶೋಕ್ ಸಾಹೇಬ್ರೆ, ನಿಮ್ಮ ಮನೆಯಿಂದ 3ನೇ ರೋಡು. ಅದೇನೋ ನಿಮಗೂ ಒಂದು ಬಾಂಧವ್ಯ ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ವೋಟರ್ ID ಕೇಸು ಅಲ್ಲೇ ಆಗಿದ್ದು. SLV ಅಪಾರ್ಟ್ಮೆಂಟ್, ಅದರ ಆಪೋಸಿಟ್ ಗರುಡ ರಾಯಲ್ ಅಪಾರ್ಟ್ಮೆಂಟ್, ಫ್ಲ್ಯಾಟ್ ನಂಬರ್ 002. ನೀನು ನನ್ನ ಹೆಸರಲ್ಲಿ ಅಪಾರ್ಟ್ಮೆಂಟ್ ಮಾಡಿದೆ. ಅದನ್ನು ನಾನು SIT ಪ್ರೊಡ್ಯೂಸ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ನೀನು ಅಪಾರ್ಟ್ಮೆಂಟ್ ಮಾಡಿರೋದನ್ನು ನಾನು ಅದನ್ನು ಕೊಟ್ಟಿದ್ದೀನಿ SIT. ಅಲ್ಲಿ ನೀನು ಸ್ಟುಡಿಯೋ ಸೆಟಪ್ ಮಾಡಿದೆ. ಎಲ್ಲರಿಗೂ ಹೇಳ್ತೀಯಾ ಹನಿ ಟ್ರ್ಯಾಪು ಮತ್ತೊಂದು. ನಿನ್ನ ನಾಚಿಕೆ ಆಗಲ್ವಾ ನಿನಗೆ? ಏನು ಹನಿ ಟ್ರ್ಯಾಪ್ ಮಾಡೋದು? ನಿನ್ನ ವಿಡಿಯೋನ ನೀನೇ ಮಾಡಿ ಎದುರುಗಡೆ ಕೂರಿಸಿ ನನಗೆ ತೋರಿಸ್ತೀಯಲ್ಲ, ನಾಚಿಕೆ ಮನ ಮರ್ಯಾದೆ ಇಲ್ಲ ನಿನಗೆ. ಜಾರಕಿಹೊಳಿ ಅವ್ರನ್ನ ಏನಕ್ಕೆ ತರ್ತಿದ್ಯಾ ಇದರಲ್ಲಿ? ಹೆಂಗೋ ಅವ್ರು ಪಾಡಿಗೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ನಿನಗೆ ಯಾಕೆ ಬೇಕು? ಗೊತ್ತಿದೆ ನನಗೆ, ಗೊತ್ತಿತ್ತು, ನಂಗೆ ಮಾಹಿತಿ ಇತ್ತು ಅಂತಲ್ಲ, ಅವತ್ತೇ ಹೋಗಿ ಹೋಗ್ಲಕ್ಕಾಗಲಿಲ್ಲ ನಿನಗೆ. ನಿನ್ನ ಮಗಳದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂಡವಾಳ ನೀನು ಎಷ್ಟು ಕೊಟ್ಟಿದ್ಯಾ?
ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರಬಾರ್ದು ಅಂತ ನಾನು ಭಾಳ ತಾಳ್ಮೆಲಿದ್ದೀನಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಿಸಿದ್ಯಾರು? ನೀನೆಷ್ಟು ಬಂಡವಾಳ ಕೊಟ್ಟಿದ್ಯಾ? ಆ ಹುಡುಗನಿಗೆ ನೀನು ಮುಖ ಮುದ್ದಿ ಕಿತ್ತೋಗಂಗೆ ಏನು ಕೊಡಿಸ್ದೆ? ನಿನ್ನ ಮನೆಯಲ್ಲಿ ಡ್ರೈವರ್ ಹೆಂಗೆ ಸತ್ತ? ನಿನ್ನ ಮನೆಯಲ್ಲಿ ನಡೆದಿರೋ ಕರ್ಮಕಾಂಡಕ್ಕೆ ಅವನು ಹೆಂಗೆ ಸೂಸೈಡ್ ಮಾಡ್ಕೊಂಡ? ಏನಕ್ಕಿಂತ ಬಳ್ಬಟ್ಟಿ ಹೇಳ್ತೀಯ? ಮೊನ್ನೆ ನನ್ನ ಹೆಂಡತಿ ತಾಳಿ ಕಟ್ಟಿದ ಹೆಂಡತಿ ಹೇಳಿದ್ರು ನನಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವ ಹೆಂಡತಿ ಹೇಳಲ್ಲಪ್ಪ ನಿನಗೆ? ಎಷ್ಟನೇ ಹೆಂಡತಿ ಹೇಳಿದ್ಲು? ಬಯಲಿಕವಲ್ ಹೆಂಡ್ತಿನ, ಅಬಿಗೆರೆ ಹೆಂಡ್ತಿನ, JP ಪಾರ್ಕಲ್ಲಿರೋ ಹೆಂಡತಿ ಇದ್ದೀರಾ, RR ನಗರದಲ್ಲಿ ಹೆಂಡ್ತಿನ? ಯಾವ ಹೆಂಡತಿ ಹೇಳಿದ್ದು ನಿನಗೆ? ಸುಮ್ಮನೆ ಬಂದ್ಬಿಟ್ಟು ತಿಕ್ಲಾಟ ಆಡ್ಕೊಂಡು ನಿನ್ನೆ ಸೆಷನಲ್ಲಿ ಕರೆಕ್ಟಾಗಿ ಹೇಳಿದ್ರು ಬಿಡಿ. ನಮ್ಮ MP ಸರ್ ಡಾಕ್ಟರ್ ಮಂಜುನಾಥ್ ಸರ್ ಕರೆಕ್ಟಾಗಿ ಹೇಳಿದ್ರು. ಅವ್ರು ಬರೀ ಹಾರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ಅಲ್ಲ, ಅವ್ರಿಗೆ ಬಾಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದರಲ್ಲಿ ಪ್ರೂವ್ ಆಯಿತು. ನನಗೆ ಬಲವಾದ ಪೆಟ್ಟು ಬಿದ್ದಿದೆ ತಲೆಗೆ ಅಂತ ಹೇಳಿದ್ರು. ಕರೆಕ್ಟು. ಅದಕ್ಕೆ ನೆನ್ನೆ ಸೆಷನಲ್ಲಿ ತಿಕ್ಕಲ್ ಥರ ಆಡ್ಕೊಂಡು ಲೂಸ್ ಥರ ಎಲ್ಲ ಸೆಷನಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಸ್ಪೀಕರ್ ಸಾಹೇಬರು ಎಷ್ಟು ಗೌರವ ಕೊಡ್ತಿದ್ದೀನಿ ಅವ್ರಿಗೆ, ಬೆರಳು ತೋರಿಸಿ ಮಾತಾಡಿಸ್ತಾನೆ. ಒಬ್ಬ ರೇಪಿಸ್ಟ್ನ ಅಲ್ಲಿ ಕೂರಿಸಿರೋದೇ ಹೆಚ್ಚು. ಸದನದಲ್ಲೆಲ್ಲ ಬಿದ್ದು ಒದ್ದಾಡ್ತಾನಲ್ಲ ಇವನು ಒಬ್ಬ ಶಾಸಕನ. ಏನು ಬಂದಿರೋದು ಇವನಿಗೆ? ಎಲ್ಲ ಎಷ್ಟು ನನ್ನ ಹತ್ರ ಎಷ್ಟು ಜನ ಎಲ್ರಿಗೂ ಶಾಪ ಇಡ್ತೀಯ ನೀನು? ನಿನಗೆ ಎಷ್ಟು ಜನಕ್ಕೆ ಶಾಪ ತಟ್ಟತ್ತೆ? ನಿನಗೆ 15 ವರ್ಷದ ಮೊಮ್ಮಗಳಿದ್ದಾಳೆ ಅಂತ ಕೇಳ್ತಿಯಲ್ಲ. ನನ್ನ ಮಗ ನೆನ್ನೆ ಕೇಳ್ತಾನೆ, ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅಮ್ಮ ಇದು ಪೊಲೀಸ್ ಅವ್ರು ಕೂತಿದ್ದಾರಲ್ಲ ಹೊರಗಡೆ, ಏನಕ್ಕೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅಂತ ನಾನೇನು ಉತ್ತರ ಕೊಡ್ಬೇಕು? ನಾನೇನಂತ ಉತ್ತರ ಕೊಡಲಿ ಅವನಿಗೆ? ಸದ್ಯದಲ್ಲೇ ನೀನು ನಿನ್ನ ಮೊಮ್ಮಗಳ ವಯಸ್ಸಿನ ಒಂದು ಹೆಣ್ಣು ಮಗುಗೆ, ಮೊಮ್ಮಗಳ ವಯಸ್ಸಿನ ಒಂದು ಹೆಣ್ಮಗಳಿಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಆ ಹುಡುಗಿಯ ಒಂದು ದೌರ್ಬಲ್ಯನ ಫ್ಯಾಮಿಲಿ ತುಂಬ ಇದರಲ್ಲಿದೆ ಅಂತ ಹೇಳಿ, ಬಡತನದಲ್ಲಿದೆ ಅಂತ ಹೇಳ್ಬಿಟ್ಟು ನೀನು ಅದನ್ನು ಉಪಯೋಗಿಸ್ಕೊಂಡು 15 ವರ್ಷದ ಹೆಣ್ಮಗಳನ್ನ ಏನು ಉಪಯೋಗಿಸ್ಕೊತಾ ಇದೆಯಲ್ಲ, ಸದ್ಯದಲ್ಲೇ ಅದನ್ನ ಕೂಡ ರಿಲೀಸ್ ಮಾಡ್ತೀನಿ. ಕಾಯ್ತಾ ಇರು. ನೀನು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನೀನು ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಒಂದಿನ ಕುತ್ಕೊಂಡು ಮನೇಲಿ ಊಟ ಮಾಡಿದ್ದೀನಿ ನೀನು? ಒಂದಿನ ಕುತ್ಕೊಂಡು ನಿನ್ನ ಮನೆಯಲ್ಲಿ ಊಟ ಮಾಡಿದ್ಯಾ? ಕಂಡೋರ ಹೆಂಡತಿ ಮಕ್ಕಳ ಮನೆಗೆ ಊಟ ಮಾಡಿದ್ಯಲ್ಲ, ನಿಮ್ಗೆ ನಾಚಿಕೆ ಆಗೋದಿಲ್ಲ. ವೇಲೂರು ಮಾತಾಡ್ತಾರೆ. ನಮಸ್ಕಾರ. ನಾವು ನಿನ್ನೆ ಮೊನ್ನೆ ವಿದ್ಯಮಾನಗಳು ಏನೇನು ಅಸೆಂಬ್ಲಿಯಲ್ಲಿ ನಡೀತಾ ಇದ್ದೆಲ್ಲ ಗಮನಿಸ್ತಾ ಇದ್ದೀವಿ. ಇದ್ರ ಹಿಂದೆ 2-3 ಇದೇ ಥರ ಪತ್ರಿಕಾಗೋಷ್ಠಿ ಕರೆದು ಮುನಿರತ್ನ ಕರ್ಮಕಾಂಡಗಳನ್ನ ಎಲೆಯಲ್ಲಿ ಬಿಚ್ಚಿಟ್ಟಿದ್ದೀವಿ. ಆದರೂ ಸಹ ಅದನ್ನ ಜನಗಳು ಮರೆತು ಬಿಡ್ತಾರೆ. ಅವರೆಲ್ಲ 15 ದಿವಸ ಒಂದು ತಿಂಗಳಿಗೆ ಅವರು ಇದ್ರ ಮರೆತು ಬಿಡ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂಡು 2 ದಿವಸದಿಂದ ಬಜೆಟ್ ನಡೀತಾ ಇದೆ. ರಾಜ್ಯದ ಆಗುಹೋಗುಗಳು ಪರಿಣಾಮಗಳ ಬಗ್ಗೆ ಡಿಸ್ಕಷನ್ ಮಾಡೋಂಥ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಜೆಟ್ ಸೆಷನ್ ನಡೀತಾ ಇದ್ದಾರೆ. 2 ದಿನ ಸತತವಾಗಿ ಮುನಿರತ್ನ ಬಜೆಟ್ ಹಾಳು ಮಾಡ್ತಾ ಇದ್ದಾನೆ. ತನ್ನ ಪರ್ಸನಲ್ ಇಶ್ಯೂಸ್ ಮಾತಾಡೋಕೆ ಅಸೆಂಬ್ಲಿ ಇರೋದು, ನಿನ್ನ ಸ್ವಂತ ಖಾಸಗಿ ವ್ಯವಹಾರ ಮಾತಾಡಕ ಅಸೆಂಬ್ಲಿ ಇರೋದು. ನಿನಗೆ ಏನಾದರೂ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು, ಸಂಬಂಧಪಟ್ಟ ಕಚೇರಿಗಳು ಕಂಪ್ಲೇಂಟ್ ಕೊಡು. ಯಾಕೆ ನಿನ್ನ ವಿಧಾನಸೌಧನ ನೀನು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದೀರಾ? ವಿಧಾನಸೌಧದಲ್ಲಿ ನಮ್ಮಂತ ಸಂತ್ರಸ್ತರು ಒಳಗಡೆ ಬರ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಧೈರ್ಯ ಇದ್ರೆ ಮುನಿರತ್ನ ಇವತ್ತು ಮಾಧ್ಯಮಗೋಷ್ಠಿ ನಡೆಸ್ತಾ ಇದ್ದೀವಿ. ಪಕ್ಕದಲ್ಲಿ ಕೂತ್ಕೋ. ಏನೇ ನೀನು ಕರ್ಮಕಾಂಡ ಮಾಡಿದ್ದೆ ಅಂದ್ರೆ ಮುಖಕ್ಕೆ ನೇರ ಮಾತಾಡೋಣ. ನೀನೇನ್ ತಪ್ಪು ಮಾಡಿದ್ಯಾ, ನಾವು ಏನ್ ತಪ್ಪು ಮಾಡಿದ್ವಿ, ಇನ್ನೊಬ್ರು ಏನ್ ತಪ್ಪು ಮಾಡ್ತಾರೆ ಅಂತ. ಅನಿಟ್ರಾಪ್ ನಾವು ನಿನ್ನೆ ಗೌರವಿಸ್ತಾ ಇದ್ದೀವಿ. DK ಶಿವಕುಮಾರ್ ಅವರನ್ನ ಏಕವಚನದಲ್ಲಿ ಹೆಸರಿಟ್ಟು ಮಾತಾಡ್ತೀಯ. ಈ ತರ ಅನಿಟ್ರಾಪ್ನೆಲ್ಲ ಮಾಡಿಸ್ಬೇಡ್ರಿ. ನಿಮಗೂ ಒಂದು ಕುಟುಂಬ ಇದೆ, ನಿಮಗೂ 4 ದಿವಸ ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂತ ನಾನು ವಿಚಾರ ಹೇಳ್ತೀನಿ. ಅನಿಟ್ರಾಪ್ ಅನ್ನೋದಕ್ಕೆ ಪಿತಾಮಹ ಮುನಿರತ್ನ. ನಾನು ಬಹಳ ದಿನ ಮುಂಚೆನೆ ಹೇಳಿದ್ದೆ, ಯಪ್ಪ ಅನಿಟ್ರಾಪ್ ಮಾಡಿಸ್ತಾ ಇದ್ದಾನೆ, ಸ್ಟುಡಿಯೋ ಮಾಡಿದ್ದಾನೆ ಅಂತ ಸಾಕ್ಷಿ ಸಮೇತ ಕೊಟ್ಟಿದ್ದೆ. ಅದು ನಿಮ್ಮೆಲ್ಲ ಮಾಧ್ಯಮಗಳಲ್ಲಿ ಬಂದಿತ್ತು. ಆದ್ರೆ ಆ ಸ್ಟುಡಿಯೋ ಮಾಡಿ ಅದ್ರಲ್ಲಿ ಯಾರ್ಯಾರನ್ನ ನೀನು ಅನಿಟ್ರಾಪ್ ಮಾಡಿದ್ಯಾ ಅಂತ ಹೇಳೋದಕ್ಕೆ ನಮ್ಮ ಹತ್ರ 1-2 ಇವತ್ತು ಪುರಾವೆಗಳು ನಿಮಗೆ ತೋರಿಸಿದ್ದಾರೆ ನನ್ನ ಸಹೋದರಿ. ಇದನ್ನೆಲ್ಲ ಇಟ್ಕೊಂಡು ನಿನ್ನ ಮುಖವನ್ನ ಮುಚ್ಚಿಕೊಂಡು ಬೇರೆಯವ್ರ ಮೇಲೆ ಆಗ್ತೀಯಲ್ಲ, ಅನಿಟ್ರಾಪ್ ಮಾಡ್ತಾರೆ ಅಂತ. ನಾವು ಇವತ್ತು ಗೃಹ ಮಂತ್ರಿ ನಾವು ಕಂಪ್ಲೇಂಟ್ ಕೊಡ್ತೀವಿ.
ನೇರವಾಗಿ ಮುನಿರತ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಇರುವಂತ ದಾಖಲಾತಿಗಳು ಮುನಿರತ್ನ ಎಲ್ಲಿ ಸ್ಟುಡಿಯೋ ಮಾಡಿದ್ದ, ಯಾವ ರೀತಿ ಹನಿ ಟ್ರಾಪ್ ಮಾಡಿಸಿದ್ದ, ಯಾರ್ಯಾರನ್ನ ಹನಿ ಟ್ರಾಪ್ ಮಾಡಿಸಿದ್ದ, ಯಾವ ಕಾರಣಕ್ಕೆ ಮಾಡಿಸಿದ್ದ, ಮುನಿರತ್ನ ಮೇಲೆ ಪ್ರತ್ಯೇಕವಾಗಿ ಹೊಸದಾಗಿ ಅವ್ರ ಮೇಲೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಒಂದು ದೂರು ಕೊಡ್ತೀವಿ. ನಾವು ವಿಧಾನಸೌಧದಲ್ಲಿ ಸಾರ್ವಜನಿಕರು ಹೊರಗಡೆ ಬರಕ್ಕಾಗಲ್ಲ ಅಂತ ಹೇಳಿ ನಾನು ಯಾರನ್ನೂ ಅತ್ಯಾಚಾರ ಮಾಡಿಲ್ಲ ನೋಡ್ರಿ ದೇವ್ರ ಫೋಟೋ ತಂದಿದ್ದೀನಿ ಅಂತ. ಸ್ವಾಮಿ ಇದನ್ನೇ ಒಂದು ವೇದಿಕೆ ಮೇಲೆ ಒಂದ್ಸತಿ ಹೇಳಿದ್ರಿ ನಂದಿಗಿರಿ ಲೇಔಟಲ್ಲಿ, ನಾನು ಯಾರನ್ನೂ ಅತ್ಯಾಚಾರ ಮಾಡಿಲ್ಲ ಅಂತ ಹೇಳಿ. ನಾನು ಬೇಕಾದ್ರೆ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ನಾಳೆನೇ ಬರ್ತೀನಿ ಅಂತ ಹೇಳಿದೆ. ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಇಮಿಡಿಯೇಟ್ ಆಗಿ ಸಂತಸ್ತಾರೆ, ನನಗೆ ನೀನು ಅತ್ಯಾಚಾರ ಮಾಡಿದ್ದು, ನನ್ನ ಮೈ ಮುಟ್ಟಿದ್ದು ಬಾ ನಾನೇ ಮಾಡ್ತೀನಿ ಅಂತ ಹೇಳಿ ಕಾಳಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಯ್ತಾ ಇದ್ರು. ಅವತ್ತು ನೀನು ತಲೆ ತಪ್ಪಿಸ್ಕೊಂಡೆ. ಮೊನ್ನೆ ಶಿವರಾತ್ರಿ ಹಬ್ಬ ಮಾಡ್ತಾ ಇರೋ ವೇದಿಕೆ ಮೇಲೆ ಮಾಡ್ತೀಯ, ಶಿವನಾನೇ ನಾನು ಅತ್ಯಾಚಾರ ಮಾಡಿಲ್ಲ, ಎಲ್ಲಿ ಬೇಕಾದ್ರೂ ಸಾಧ್ಯ ಮಾಡ್ತೀನಿ ಅಂತ ಇದೇ ಸಂತಸರ ಹೋಗ್ಬಿಟ್ಟು ಶಿವರಾತ್ರಿ ವೇದಿಕೆ ಮೇಲೆ ಕಾಯ್ಕೊಂಡಿತ್ತು. ಪೊಲೀಸರು ಕಳಿಸ ಅಮ್ಮನ ಹೇಳ್ಕೊಂಡು ಹೋಗಿ ಮನೆ ಕಳಿಸೋದು. ನೀನ್ ನಿಜವಾಗ ಅಲ್ಲಿ ಇಲ್ಲಿ ಹೋಗಿ ಹೇಳ್ತೀರ ಅತ್ಯಾಚಾರ ಮಾಡಿಲ್ಲ ಅಂತ, ಯಾರು ನಿನ್ಗೆ ಸಾಧ್ಯ ಸತ್ಯ ಮಾಡಬೇಕು? ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿದ್ದಾರೆ ನೀನು ಅತ್ಯಾಚಾರ ಮಾಡೋಕ್ಕೆ, ಅವರು ಸತ್ಯ ಮಾಡೋದಕ್ಕೆ. ಮುಖ್ಯಮಂತ್ರಿಗಳು ಪಕ್ಕದಲ್ಲಿದ್ದಾರೆ ಸತ್ಯ ಮಾಡೋದಕ್ಕೆ. ನೀನು ಗೌರವವಾಗಿ ಮಾಡಿರೋದು ಈ ಮಹಿಳೆ ಹೇಳಿದ್ದೇನೆ ನಾನು ಸತ್ಯ ಮಾಡ್ತೀನಿ ಅಂತ. ಬಾ ಇವತ್ತು ಮೀಡಿಯಾ ಮುಂದೆ ಕೂತ್ಕೊ, ನಾನು ಮಾಡಿಲ್ಲ ಅಂತ ಈ ಮಹಿಳೆ ತರ ಹೇಳು. ವಿಧಾನಸೌಧದಲ್ಲಿ ಹೋಗಿ ನೀನು ರಾಯ ಮಾಡೋ ಪ್ರಮಾಣ ಮಾಡು ಅಂತ ಹೇಳ್ತೀರಾ? ಜನರನ್ನ ಕಣ್ಣ ಮುಚ್ಚಾಲೆ ಮಾತಾಡಿ ಜನರನ್ನ ಏಮರ್ಸಕ್ಕೆ ತಂತ್ರ ಯೂಸ್ ಮಾಡ್ತಾ ಇದ್ದೀರಾ. ಮುನಿರತ್ನ ತಂತ್ರ ಇಷ್ಟೇ, ಒಂದು ಸುಳ್ಳುನ ರಿಪೀಟ್ ಮಾಡಿ 10 ಸತಿ ಹೇಳಿದಾಗ ಸತ್ಯ ಆಗುತ್ತೆ ಅಂತ. ಹಾಗಾಗಿ ನಾನು ಅತ್ಯಾಚಾರ ಮಾಡಿಲ್ಲ, ಯಾವ ದೇವ್ರ ಮೇಲೆ ಅಂತ. ಅತ್ಯಾಚಾರ ಮಾಡಿಸ್ಕೊಂಡಿರುವಂತ ವ್ಯಕ್ತಿ ಬದುಕಿದ್ದಾರೆ, ಬಾ ನೇರವಾಗಿ ಬಂದಿದ್ದೀವಿ. ಈ ಮುಖ ನೋಡ್ಕೊಂಡು ನೇರವಾಗಿ ಹೇಳಿ ನಾನು ಮಾಡಿಲ್ಲ ಅಂತ. ಇಷ್ಟಕ್ಕೂ ಈ ಕೇಸು ತನಿಖೆಯಲ್ಲಿದೆ, SIT ಇದೆ. ಇದನ್ನ ರಾಜಕೀಯ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ಗೌರವವಾಗಿದ್ದೀವಿ. ಎಷ್ಟು ನೀನು ಮಾಡಲಿಲ್ಲ? ನಾನು ನಿನ್ನ ಜೊತೆ 15 ವರ್ಷ ಇದ್ದೀನಿ. ನಾನು KGF ಒಂದು MLA ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ಹೊರಟಿದ್ದೀನಿ. ನಿನ್ನ MLA ಮಾಡಲೇಬೇಕು, ಏನ್ ಬೇಕು ನನ್ನ ಹೋರಾಟ ನನ್ನ ಜೊತೆ ಇರುತ್ತೆ ಅಂತ ಹೇಳಿ ನನ್ನ ಜೊತೆನೇ ಇರ್ತೀಯ. ಯಾರೋ ಒಬ್ರು ಖಾಸಗಿ ವಾಹಿನಿಯವ್ರನ್ನ ಕರೆದು ನಾನೇ ಹುಡುಗಿ ಸಪ್ಲೈ ಮಾಡ್ತೀನಿ, ಹೆಂಗಾದ್ರೂ ಮೇಲನ್ನ ಹನಿ ಡ್ರಾಪ್ ಮಾಡಿಕೊಡ್ರಿ, ಅದನ್ನ BJP ಪಾರ್ಟಿ ಆಫೀಸಿಗೆ ಕೊಟ್ಟು ಅವ್ನ ಟಿಕೆಟ್ ಮಾಡಬೇಕಂತ ನಾನು ಗೊತ್ತಿದ್ರೆ ಡೀಲ್ ಮಾಡ್ತೀಯ. ಆ ಹಾಗೆ ನಾನು ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ. ನನ್ನಂತ ಆತ್ಮೀಯರು, ನೀನು ಜೀವ ಕೊಡಂತ ನೀನು ಜೊತೆಗಿರೋರು ನಮ್ಮನ್ನೇ ಹನಿ ಡ್ರಾಪ್ ಮಾಡಕ್ಕೆ ನೀನು ಡೀಲ್ ಕೊಡ್ತೀಯ. ಅದಕ್ಕೆ ಸಾಕ್ಷಿ ಬರ್ತೀನಿ ನಿಮ್ಮ ಮುಂದೆ ಈಗ ಪ್ಲೇ ಮಾಡ್ತೀನಿ. ಇವತ್ತು ಯಾರೋ ಡಿ ಕೆ ಶಿವಕುಮಾರ್ ಹನಿ ಡ್ರಾಪ್ ಮಾಡಿಸ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇದೆಯಾ? ನೀನೇ ಪಿತಾಮಹ, ನೀನೇ ದಾರಿ ದೀಪ. ಹನಿ ಡ್ರಾಪ್ ಅನ್ನೋ ಒಂದು ಇದಕ್ಕೆ ನೀನು ಚಲನಚಿತ್ರ ನಿರ್ಮಾಪಕ. ನಾನು ಅವತ್ತೇ ಹೇಳ್ದೆ ಈಸ್ಟ್ಮನ್ ಫಿಲಂ ತೆಗಿತೀಯ ನೀನು ಅಂತ. ಇವತ್ತು ನಿನ್ನ ಬೆನ್ನ ನೀನೋಡ್ ಮಾಡಕ್ಕಾಗಲ್ಲ, ಬೇರೆಯವ್ರ ಮೇಲೆ ಆಪಾದ ಹೊಡಿಸ್ತೀಯ. ಗಾದೆ ಒಂದು ಹೇಳ್ತಾರೆ, ಕರ್ಮ ಇಸ್ ಬ್ಯಾಕ್ ಅಂತ. ನೀನು ಮಾಡಿರೋ ಕರ್ಮ ನಿನಗೆ ಸುತ್ತಾ ಇದೆ, ಈಗ ಶುರುವಾಗಿದೆ. ಅದನ್ನ ರಿಪೀಟ್ ಆಗಿ ಯಾವ್ದು ದೇವಸ್ಥಾನಕ್ಕೆಲ್ಲ ಕೂತ್ಕೊಂಡು ನೀನ್ ಮಾಡಿರೋಂಥ ಕರ್ಮಗಳನ್ನ, ನೀನ್ ಮಾಡಿರೋಂಥ ತಪ್ಪುಗಳನ್ನ ದೇವರ ಹತ್ರ ಕ್ಷಮೆ ಕೇಳ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬದುಕಳಿ. ನೀನ್ ಮಾಡಿರೋ ತಪ್ಪನ್ನ ತಿರ್ಚಿ ನಾನು ಮಾಡಿಲ್ಲ ಅಂತ 10 ಸತಿ ಹೇಳಿದ್ರೆ ಸತ್ಯ ಆಗುತ್ತೆ ಅನ್ನೋ ನೀನ್ ಏನ್ ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ ಅದಾಗಲ್ಲ. ದೇವರನ್ನಂತ ಒಬ್ಬಿದ್ದಾನೆ. ನೀನ್ ಮಾಡಿರೋ ಅಷ್ಟು ಕರ್ಮಕ್ಕೂ ನೀನ್ ಇಷ್ಟರಲ್ಲಿ ಅತಿ ಶೀಘ್ರದಲ್ಲಿ ಶಿಕ್ಷೆ ಅನುಭವಿಸ್ತೀಯ. ಅದ್ರಲ್ಲಿ ಎರಡನೇ ಮಾತೇನಿಲ್ಲ ಅಂತ ನಾನು ಹೇಳ್ತಾ, ಮುನಿರತ್ನ ಇವತ್ತಿಗೆ ಇದನ್ನೆಲ್ಲ ಮುಚ್ಚಬೇಕು. ನೀವು ವಾಹಿನಿಗಳಲ್ಲಿ ನೋಡಿದ್ದೀರ. ಇವತ್ತು ನನ್ನ ಸಹೋದರಿ ಲಗ್ಗೆರೆ ಕಾರ್ಪೊರೇಟರ್ ಮಂಜುಳಾ ಅಂತ ಹೇಳಿ ಅವ್ರ ಯಜಮಾನರು ಪಕ್ಕದಲ್ಲಿ ಕೂತಿದ್ದಾರೆ. ಒಂದು ವಾಹಿನಿಯಲ್ಲಿ ಹೋಗಿ ಡೈರೆಕ್ಟ್ ಆಗಿ ಮಾತಾಡ್ತಾ ಇದೆಯಾ, ಆ ವಿಡಿಯೋ ನನಗೆ ಬೇಕು, ಎಷ್ಟು ಲಕ್ಷ ಬೇಕು ನಾನು ಕೊಡ್ತೀನಿ ಅಂತ. ವಿಡಿಯೋ ಇದೆ, ಕೊಡ್ತೀನಿ. ವೇಣು ನಾಯ್ಕರ್ ನನಗೆ ಬೇಕು, ಎಷ್ಟು ಲಕ್ಷ ಬೇಕು ನಾನು ಕೊಡ್ತೀನಿ ಅಂತ. ನೀನು ದುಡ್ಡು ಮಾಡಿದ್ದು BBMP ಕಲ್ಲು ಬಿಲ್ಗಳಲ್ಲಿ ದುಡ್ಡು ಮಾಡಿ ಎಲ್ಲ ಮಾಡಿಸಿ ನಮ್ಗಳದ್ದು ಬ್ಲೂ ಫಿಲಂ ತೆಗಿಯಾಕ ನೀನು ದುಡ್ಡು ಇನ್ವೆಸ್ಟ್ ಮಾಡಿ ಆ ಫಿಲಂ ತಗೊಂಡು ಏನ್ ಮಾಡ್ತೀಯ ನಮ್ಮನ್ನ? ಇವತ್ತು ಮುನಿರತ್ನ ನನ್ನ ಹನಿ ಡ್ರಾಪ್ ಮಾಡ್ತಾರೆ. ನೀನಲ್ಲೇ ಉಸ್ತುವಾರಿ, ಹನಿ ಡ್ರಾಪ್ ಪಿತಮಹ ನೀನೇ ತಾನೆ. ಅದಕ್ಕೆ ಸಾಕ್ಷಿ ಕೊಟ್ಟುಕೋಲ್ಲ. ಈಗ ಎಷ್ಟು ಮನೆ ಹಾಳು ಮಾಡ್ತೀರ ನೀವು ಉತ್ತರ ಕೊಡ್ರಿ ದಯವಿಟ್ಟು. ಅಸೆಂಬ್ಲಿ ಇರೋದು, ವಿಧಾನಸಭೆ ಇರೋದು, ಕರ್ನಾಟಕದ ರಾಜ್ಯದ 8 ಕೋಟಿ ಜನದ ಭವಿಷ್ಯ. ಬಜೆಟ್ ಅಂದ್ರೆ ಏನು, ನಾವೇನ್ ಟ್ಯಾಕ್ಸ್ ಕಟ್ಟಬೇಕು, ನಮ್ಗೇನ್ ಸಾಲನೆ ಕೊಡ್ತಾರೆ, ಇನ್ನೊಂದು ಮತ್ತೊಂದು ಚರ್ಚೆ ಮಾಡೋದಕ್ಕೆ ಆ ಕಾಲ ಅವಕಾಶನ ನಿನ್ನ ಖಾಸಗಿ, ನಿನ್ನ ಪರ್ಸನಲ್, ನಿನ್ನ ಮನೆ ಕುಟುಂಬದ ಕತೆ ಮಾತಾಡೋಕ್ಕಲ್ಲ ವಿಷಯ ವಿಧಾನಸಭೆ ಇರೋದು. ದಯವಿಟ್ಟು ಸ್ಪೀಕರ್ ಸಾಹೇಬರಿಗೆ ಒಂದು ಮನವಿ,
ಇಂಥವಕ್ಕೆ ಮಾತಾಡಕ್ಕೆ ಅವಕಾಶ ಕೊಡಬಾರ್ದು. ಆಮೇಲೆ ಬಿಜೆಪಿ ಒಂದು ವಿಚಾರ ಹೇಳ್ತೀವಿ, ಇಷ್ಟು ನೀಚ ಒಬ್ಬ MLA ಆರ್ ಅಶೋಕ್ ಸಾಹೇಬರು ನೇರವಾಗಿ ಕೊಲೆ ಪ್ರಯತ್ನ ಮಾಡಿದ್ದಾನೆ ಅನ್ನೋದಕ್ಕೆ ಕಂಪ್ಲೇಂಟ್ ಆಗಿದೆ, ಸಾಕ್ಷಿಗಳಿದೆ. ಆದರೂ ಅವರ ಜೊತೆಗೆ ಕೊಟ್ಟಿದ್ದೀರಾ. ನಾವು ಬಿಜೆಪಿ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಇಂಥ ನೀಚ ಕೆಡುಕು ಇಲ್ಲ ಅಂತ ಒಬ್ಬ MLA ಯಾಕೆ ಇನ್ನು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ, ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನ್ಯಾಷನಲ್ ಪಾರ್ಟಿ, ಬಿಜೆಪಿ ನ್ಯಾಷನಲ್ ಪಾರ್ಟಿ, ಇಂಥ ವ್ಯಕ್ತಿಗಳನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಈಚೆ ಕಳಿಸ್ಬೇಕು. ಆವಾಗ ನಿಮಗೂ ಒಂದು ಪಕ್ಷಕ್ಕೊಂದು ಗಣ್ಯತೆ ಗೌರವ ಇರ್ತಾರೆ. ನೇರವಾಗಿ ನಾವು 106 ಸಾಕ್ಷಿಗಳು ಕೊಟ್ಟಿದ್ದೀವಿ ಇವನ್ನ ಕರ್ಮಕಾಂಡಗಳು. ಆದ್ರೂ ನೀವು ಅವನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತೀರಾ. ಅಶೋಕ್ ಸಾಹೇಬ್ರೆ, ನೀವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ. ಹುಷಾರು ಏನಂತ ಬಿಚ್ಚಿಬಿಟ್ಟ. ದಯವಿಟ್ಟು ಪರ್ಸನಲ್ ಇಷ್ಟಲ್ಲ, ನಿಮ್ಮ ನೇರವಾಗಿ ಮುನಿರತ್ನ ಕಡೆಯಿಂದ ನಿಮ್ಗೆ ತೊಂದರೆ ಆದ್ರೂ ಸಹ ರಾಜಕೀಯ ಮಾಡ್ಬೇಕನ್ನೋ ಒಂದೇ ಕಾರಣಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತೀರ. ಅದು ಸೋಪೇತಾರಲ್ಲ ಅಶೋಕನ, ಇಂಥವನ್ನ ನಿಮ್ಮ ಪಕ್ಷದಲ್ಲಿ ಹೇಳಿ ದೂರ ಇಟ್ಟಿದೆ. ನಿಮಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೇದು. ದಯಮಾಡಿ ಆಡಿಯೋ ಎಲ್ಲ ಗ್ರೂಪ್ ಹಾಕ್ಬಿಡಿ, ಇಲ್ದಿದ್ದರಂತೂ ನೀವು ಹಾಕಿನ ಪ್ಲೇ ಮಾಡ್ಬೇಕಾ, ಹಾಕಿದ್ರೆ ಸಾಕ ಶೇರ್ ಮಾಡ್ತಾರೆ. ಉಳಿದ್ರೆ ಒಂದೆರಡು ಪ್ಲೇ ಮಾಡಿ. ನಾನಿನ್ನು ಆಮೇಲೆ ಮಾತಾಡ್ತೀನಿ. ನನ್ನ ಡ್ರಾಪ್ ಮಾಡ್ಲಿಕ್ಕೆ ಡೀಲ್ ಕೊಡ್ತಾ ಇರೋದು ಆಡಿಯೋ ನಾವು ರೆಕಾರ್ಡ್ ಮಾಡಿರೋದು. ಇದರ ಮುನಿರತ್ನ ನಮ್ಮ ಇನ್ನೊಬ್ರು ವಾಹಿನಿಯವರು, ನಮ್ಮ ಸ್ನೇಹಿತರು, ಅವ್ರಿಗೆ ಡೀಲ್ ಕೊಡ್ತಾನೆ. ಬೇಲು ನಾಯಕರದ್ದು ನನಗೆಲ್ಲೋ ಮಾಹಿತಿ ಇದೆ, ನಿಮ್ಮ ಇವ್ರ ಹತ್ರ ಎಲ್ಲೋ ಒಂದು ಬ್ಲೂ ಫಿಲಮ್ ಕ್ರಾಪ್ ಮಾಡಿದ್ದಾರೆ ಬೇಲೂನ ಅಂತೇಳಿ. ಅದು ಅರ್ಜೆಂಟಾಗಿ ನನಗೆ ಬೇಕು, KGF ಅಲ್ಲಿ ಎಲೆಕ್ಷನ್ ನಿಂತ್ಕೊಂತ ಇದ್ದಾನೆ, ಅದಕ್ಕೆ ಮೊದಲು ಅದನ್ನು ನಾನು ಪ್ರಚಾರ ಮಾಡಿಬಿಟ್ರೆ ಟಿಕೆಟ್ ತಪ್ಪೋಗುತ್ತೆ ಕೊಡುವಂತ. ಅವರು ಆ ಬೇಲು ನಾಯಕರದಂಥದ್ದು ಯಾವುದು ಇಲ್ಲ ಅಂತ ಇಲ್ಲ ಇದೆ. ನನಗೆ ಒಂದು 7-8 ವಿಡಿಯೋಗಳು, ಆಡಿಯೋಗಳು ಇನ್ನೊಂದು 7 ಸೆಂಡ್ ಆಗಿರುತ್ತೆ. ಒಂದಷ್ಟು ಸೆಂಡ್ ಮಾಡ್ತಾರೆ, ನಾವು ಮಾಡ್ತೀವಿ. ಅದು ಬಿಟ್ಟು ಬೇರೆನೂ ಇದೆ. ನಾನು ಬರೀ ಕಾರ್ಪೊರೇಟ್ಗಳ ಮುಂದೆ ಇಟ್ಟಿದ್ದೀವಿ. ಮಾಜಿ CM ಇಡಬೇಕು ಅಂದ್ರು ಇಟ್ಬಿಡ್ತೀವಿ. ಅವ್ನು ಬರಲಿ, ನೇರವಾಗಿ ನಿಮ್ಮ ಮುಂದೆ ಬರಲಿ, ಅವ್ನು ಮಾಡಿದಾನಿಲ್ಲ. ಆ ಹೆಣ್ಮಗಳು ಏನ್ ಕೇಳ್ತಾಳೆ. ಆಮೇಲೆ ಇನ್ನಷ್ಟು ಸಂತ್ರಸ್ತೆಯವರು ಬೇರೆಯವ್ರನ್ನ ಕಳಿಸಿದಾರಲ್ಲ, ಆ ಹೆಣ್ಮಗಳನ್ನ ಕರೆಸಿದೀವಿ. ಮಾಧ್ಯಮದಿಂದ ಬರಕ್ಕೆ ಅವ್ರದ್ದು ಬದುಕುಗಳಿದೆ. ಹನಿ ಡ್ರಾಪ್ ಕಳಿಸಿದಾರಲ್ಲ ಹೆಣ್ಮಗಳನ್ನ, ಅವ್ರನ್ನೂ ಕರೆಸಿದ್ದೀನಿ ಇವತ್ತು. ಅವ್ರು ರೆಡಿ ಇದ್ರೆ ವಿಧಾನಸೌಧ ಭಾಗದಲ್ಲಿ ಆ ಹೆಣ್ಮಗು ಬರುತ್ತೆ ನೇರವಾಗಿ. ನಾನು ಶಾಸಕರಿಗೆ ಹೇಳ್ತೀನಿ, ಹನಿ ಟ್ರಾಪ್ ಬಳಸ್ಕೊಂಡಂತ ಹೆಣ್ಮಗುನ ನಾನು ವಿಧಾನಸೌಧ ಮೆಟ್ಲತ್ರ ಕರ್ಕೊಂಬರಕ್ಕೆ ರೆಡಿ ಇದ್ದೇನೆ. ಈಗ ನೀವುಗಳು ಕೇಳಿ, ಅವ್ರು ಕರ್ಕೊಂಬರ್ದಿದ್ರೆ ಎದುರುಗಡೆ ಚರ್ಚೆ ಆಗಲಿ. ಯಾರ ಹತ್ರ ಹೋಗಿ ಆ ಹೆಣ್ಮಗುನ ಮಲಗಿಸ್ತಾ, ಏನ್ ಬ್ಲ್ಯಾಕ್ ಮೇಲ್ ಮಲಗಿಸ್ತಾ ಅಂತ ಹೇಳಿ ನಡೀತೀವಿ. ನಿಮ್ಗೆ ಎಂತ ಒಬ್ಬ ಅಯೋಗ್ಯನ ಆ ದೇವಸ್ಥಾನದಲ್ಲಿ ಬಿಟ್ಟು ರಾಜಿ ಮಾಡ್ಕೊಂಡು ಚರ್ಚೆ ಮಾಡ್ಕೊಳ್ತಾರೆ. ಮುನಿರತ್ನ ವಿಚಾರನ ಇದರಲ್ಲಿ ಬೆಳಗಾಮಲ್ಲಿ ಒಳಗಡೆ ಬಿಟ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಹೋಗಿ ಸ್ಪೀಕರ್ ಹತ್ರ ರಾಜಿ ಮಾಡಿಸ್ತಾರೆ. ಎಂತ ಹಂತಕ್ಕೆ ಬಂದು ನಿಂತಿದೀವಿ ನಾವು. ಮುನಿರತ್ನ ಬರೀ ಕಾರ್ಪೊರೇಟ್ಗಳು ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳು ಐತೆ ತೋರ್ಸಕ್. ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂದು ವೀಕ್ ಮಾಡಬಾರ್ದು. ಬಹಳ ಜನ ಪೊಲೀಸ್ ಅಧಿಕಾರಿಗಳಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತಂದೆ ಆದಂತ ಸ್ಥಾನಮಾನಗಳಿದೆ. ಅವ್ರ ಕೈಯಲ್ಲಿ ಎಂತೆಂತ ಕೆಲಸ ಮಾಡಿಸಿದಾರೆ. ಅವ್ರು ತನಿ ಡ್ರಾಪ್ ಮಾಡಿಸಿ
MLA ಮಾತ್ರ ಗೌರವ ಇರೋದು, ಕಾರ್ಪೊರೇಟರ್ಗಿಲ್ವಾ? ಕಾರ್ಪೊರೇಟ್ ಒಬ್ಬನ ಮನೆಗೆ ಬೆಡ್ರೂಮ್ ಕ್ಯಾಮ್ರಾ ಇಟ್ಟು ಅವಳು ವಿಡಿಯೋ ಬೇಕೇ ಬೇಕು ಅಂತ ಹೋಗಿ ಒಂದು ಮಾಧ್ಯಮದಲ್ಲಿ ಕೇಳ್ತಾನೆ. ನಿಮ್ಗಳಿಗೆಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ವಿ. ಇವ್ರು ಮಾತ್ರ ಮನುಷ್ಯ, ಕಾರ್ಪೊರೇಟರ್ ಮನುಷ್ಯಲ್ವಾ? ಇವ್ರು ಮಾತ್ರ ಎಲೆಕ್ಟೆಡ್ ಬಾಡಿನಾ? MLA ಮಾತ್ರನಾ? ಕಾರ್ಪೊರೇಟರ್ಸ್ ಸಾರ್ವಜನಿಕವಾಗಿ ಓಟ್ ಕೊಟ್ಕೊಂಡಿಲ್ವಾ? ಬೇಡ ಸಾಮಾನ್ಯ ಜನ ಆದ್ರೆ ಮಾಡ್ಬೋದಾ? ನಿಮಗೆ ಗೊತ್ತಿರಲಿ, ಮೊನ್ನೆ ಒಬ್ಬ ತಂದೆ ತೀರ್ಕೊಂಡ. ಸುಮಾರು 1 ವರ್ಷ ಹಿಂದೆ ಆ ಹೆಣ್ಮಗಳು ಓಡೋಗ್ತಾಳೆ. ಹೈಸ್ಕೂಲ್ ಅಂತ ಕಾಣುತ್ತೆ, ಒಂದು ಹುಡುಗನ ಜೊತೆಲಿ. ಅವನದೇ ಕ್ಷೇತ್ರದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಬ್ಬರನ್ನು ಕಳಿಸ್ತಾರೆ. ಇಬ್ಬರು ಕಳಿಸಿ ಆ ಹುಡುಗನ ಎದುರಿಸಿ 2 ಕೊಟ್ಟು ಕಳಿಸ್ತಾರೆ. ಅವರು ಮೈನರು. ಇದೇ ಗನ್ ಮೇಲೆ ಹೋಗಿ ಅವ್ರಿಗೆ ಒಂದು ಮೊಬೈಲ್, ಹುಡುಗಿಗೆ ಒಂದು ಬೈಕ್ ತಂದು ಕೊಟ್ಟು ಬೆಳಗ್ಗೆ ಬೈಕ್ ಪೂಜೆಯಲ್ಲಿ ಕುತ್ಕೊಂಡು ಆ ಹೆಣ್ಮಗನ್ ಕರ್ಕೊಂಡು ಹೋದಂತ ಹಿಂದೆ ಕುತ್ಕೊಂಡು ಶಾಸಕ ಆ ಹೆಣ್ಮಗನ್ ಏನ್ ಮಾಡಿ ತಂದ್ಬಿಟ್ಟ, ಎಷ್ಟು ಕೋಟಿ ರೂಪಾಯಿ ಆಸ್ತಿ ನಾವು ತಾಯಿ ಕೊಡಿಸಿದ್ದಾರೆ. ಏನ್ ಮಾಡ್ತಾ ಇದೆ ಸರ್ಕಾರ? ಕಾನೂನಲ್ಲಿ ಸಿಕ್ಲಿಲ್ಲ ಅಂದ್ರೆ ಇವತ್ತು ಅವ್ರ ತಂದೆ ಇಲ್ಲ, ಏನಾಯ್ತು ಗೊತ್ತಿಲ್ಲ. ಇವತ್ತು ಬಂದು ಹೇಳ್ಕೊಳ್ತಾರೆ, ಸಾಕ್ಷಿಗಳಿದ್ರೆ ಮಾತ್ರ ನಾ ಬೇರೆ ಕೆಲಸ ಮಾಡಿ ಬಂದ. ಅದನ್ನೇ ಪೋಸ್ಕೋ ಆಗ್ಬಿಡುತ್ತೆ ಅಂತ ಗಾಡಿ ಕೊಡಿಸಿ ಗಾಡಿ ಹಿಂದೆ ಕುಂತ್ಕೊಂಡು ಪೂಜೆ ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ವಾಪಸ್ ಕರ್ಕೊಂಡ್ಬರೋಕೆ ಎಷ್ಟು ಗಂಟೆಗಳಾದ್ಮೇಲೆ ವಾಪಸ್ ಕರ್ಕೊಂಬಂದ, ಹೇಗೆ ಕರ್ಕೊಂಡು ಹೋಗಿದ್ದ? ಆ ಮಗು ಪರಿಸ್ಥಿತಿ ಏನು? ತಾಯಿ ಗಲಾಟೆ ಮಾಡಿದ್ರೆ ಬಂಗ್ಲೆ ಕೊಡಿಸ್ತಾರೆ. ಯೋಚನೆ ಮಾಡ್ಬೇಕಿದೆ ನೀವೆಲ್ಲ. ನಾವ್ ಸಾಕ್ತಾ ಇದೀವಿ, ಕಾನೂನು ಅಡಿಯಲ್ಲಿ ಸಿಕ್ಕಲ್ಲ ಅಂದ್ರೆ ಏನ್ ಬೇಕು ಮಾಡೋದ? ಒಂದೇ ಇಂತ 100 ಇದೆ. ಅವ್ರ ಮನೇಲಿ ಒಂದು NCA ಆಗಿಲ್ಲ, ಮನೆ ಕೆಲಸ ಮಾಡ್ತಿದ್ರು, ಬ್ಲಾಸ್ಟ್ ಆಗಿ ಸತ್ತು ಹೋಗುತ್ತೆ. ನಿಮ್ಮೆಲ್ಲ ಮಾಧ್ಯಮದಲ್ಲಿ ತೋರಿಸ್ತೀರಿ. ಒಂದು FIR ಆಗಿಲ್ಲ, ತನಿಖೆ ಆಗ್ಬಾರ್ದು ಬಡವರ ಪ್ರಾಣಕ್ಕೆ. ಕೆಮಿಕಲ್ ವಸ್ತು ಆದ್ರೆ ಬ್ಲಾಸ್ಟ್ ಆಗೋದ್ರೆ ಮನೇಲಿ ಯಾಕೆ ಇಟ್ಕೊಂತಾರೆ? ಕಾನೂನು ಇಲ್ವಾ ದೇಶದಲ್ಲಿ? ಮುಂಡಾಟ ದೇಶದ ಕಾನೂನು ಅನ್ವಯಿಸಲ್ವಾ? ಅಲ್ಲೆಲ್ಲ 1000 ಕೋಟಿ ಜಾಗ ನನ್ನ ಹಳ್ಳಿ ಪಕ್ಕನೇ, ಮುನ್ಸಿಪಾಲ್ ಹಳ್ಳಿ, ನನ್ನ ಹುಟ್ಟಿದೂರಲ್ಲೇ. ಅಲ್ಲಿ KS ಅಧಿಕಾರಿ ಸತ್ತೋಗ್ತಾರೆ, ಡ್ರೈವರ್ ಬಂದು ಚುಚ್ಬಿಟ್ಟ. ಅಷ್ಟು ದಿವಸ ಮೊದಲು ಡ್ರೈವರ್ ಚುಚ್ಚಾಕಿರ್ಲಿಲ್ಲ, ಜಾಗದಲ್ಲಿ ಕೇಸ್ ಹಾಕಿದ್ ಮಾರನೇ ದಿವಸ ಮಾತ್ರ ಚುಚ್ಚಾಕಿದ್ದು ಡ್ರೈವರು. ಬೇರೆ ನಮ್ಗೆಲ್ಲ ಭಯ ಇದೆ, ಎಲ್ಲಿ ಯಾವಾಗ ನಮ್ಮನ್ನು ಕೊಲ್ತಾರೋ ಅಂತ. ಆಚೆ ಹೋಗಿ ಒದ್ದಾಡ್ತೀವಿ ನಾವು. ಮಾನ ದೊಡ್ಡದು ಅಂತಿರೋದು ಕಿಚೆ ಬಂದಿರೋದು. ನಾವ್ ಎದುರಿ ಮನೇಲಿದ್ವಿ. ನಾನು ಹೆಂಡತಿ ಬಗ್ಗೆ ಮಾತಾಡಿದಾದ್ಮೇಲೆ ನಾನು ಅವನು ತಿರುಗಿದ್ವಿ. ಸಾಕಷ್ಟು ಈಚೆ ಇಡಕ್ ಧೈರ್ಯ ಮಾಡ್ತಿದ್ವಿ. ಹೇಗೆ ಅವನಿಗೆ ರಕ್ಷಣೆ ಕೊಡದೇ ಇರ್ಬೇಕಂತೆ? ನಮ್ಮಗಳ ರಕ್ಷಣೆ ಕೊಡೋರು ಯಾರು? ನಾವು ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ನಾವು ಸೆಕ್ಯೂರಿಟಿ ಕೇಳಿ 2017 ನಾವು ಕಮಿಷನರ್ ನಮ್ಗೆ ರಕ್ಷಣೆ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಅವತ್ತು ಪರಮೇಶ್ವರು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೊಟ್ಟಿದೀವಿ. ಇಲ್ಲಿವರೆಗೂ ಅದು ಉತ್ತರ ಇಲ್ಲ. ಇವ್ರು ಪ್ರಧಾನಮಂತ್ರಿಗಳಿಗೂ ಬರ್ಕೊಡ್ತಾರಂತೆ. ಪ್ರಧಾನಮಂತ್ರಿಗಳೆಲ್ಲ ರೇಪಿಸ್ಟ್ಗಳಿಗೆ, ಮಕ್ಕಳು ರೇಪ್ ಮಾಡೋರಿಗೆ, ಬೇರೆ ರೇಪ್ ಕೇಸ್ ಹಾಕ್ತವ್ರಿಗೆ, ಗನ್ ಮ್ಯಾನ್ಗಳು ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ, ಆ ವಿದ್ಯಾ ಹಿರೇಮಠ ಕೇಸಲ್ಲಿ ಡ್ರಗ್ಸ್ ತಗೊಂಡು ಕೊಟ್ಟಿದ್ದೆ ಯಾರು? ವಿಜಯ್ ಕುಮಾರ್ ಗನ್ಮೇನು. ಇವತ್ತು ಆ ಲೆಕ್ಕದಲ್ಲಿ 100 ಕೋಟಿ ನಮ್ಮ ಆರ್ಥಿಕ ಕಮಿಷನರ್ ಆಗಿದ್ರಲ್ಲ, ಎಂತದ್ದು MNS ಮರ್ದಿನಿ ಬರ್ಕೊಟ್ಟಿದ್ದು ಯಾವ್ದು? ತುಳಸಿ ಮರ್ದಿನಿ ಗಂಡಂದು ಕೇಸಲ್ಲಿ ರಕ್ಷಣೆ ಮಾಡಿದವರು ಯಾರು? ಬೇರೆ ಹೆಣ್ಮಗಳು. ಆ ಹೆಣ್ಮಗಳು ತಪ್ಪು ಮಾಡಿದ್ದು ಬಿಟ್ಟು ಇವತ್ತು ಮಾಡಿದ್ದಾರೆ. ಆ ಆಡಿಯೋ ಕಳಿಸಿದೀವಿ. ಇವತ್ತು ಸ್ವಲ್ಪ ಕೊಟ್ಟಿದ್ದೀವಿ. ಅವ್ರು ಚರ್ಚೆಗೆ ಬರೋದಾದ್ರೆ 3 ಪಕ್ಷದ ಶಾಸಕರಿಗೆ ಹೇಳ್ತೀವಿ, ಅವ್ನ ಒಳಗಡೆ ಬಿಟ್ಕೊಂಡಿರೋದು 3 ಶಾಸಕರ ಅಪರಾಧ. ಯಾಕೆಂದ್ರೆ ಇವತ್ತು ನೀವೆಲ್ಲ ಬಿಜೆಪಿ ಅವರು ಬಹಳ ಗೀತೆಗಳನ್ನು ಹೇಳ್ತಾರೆ. ದ್ರೌಪದಿಗೆ ಅಪಮಾನ ಆಗಿದ್ದ ದಿವಸ ಒಳಗಡೆ ತಪ್ಪು ಮಾಡೋದು ಬಿಟ್ಟರೆ ಸಮಸ್ಯೆ ಇದ್ದು ಬಿಟ್ಟಿದ್ದಕ್ಕೆ ಕರ್ಣನಿಗೆ, ಭೀಷ್ಮನಿಗೆ, ದ್ರೋಣನಿಗೆ ಕೆಟ್ಟ ಸಾವು ಬಂತು, ಶಿಕ್ಷೆ ಆಯಿತು. ಇವ್ರು ಬರೀ ಅವ್ರ ಹೆಣ್ಣನ್ನ ಕೆಟ್ಟದಾಗಿ ನಡೆಸ್ಕೊಂಡಿದ್ದಕ್ಕೆ ಇವ್ ಮಾಡಬಾರ್ದಂತ ದೌರ್ಜನ್ಯಗಳು, ಅಕ್ರಮಗಳಾಗಿದೆಯಲ್ಲ, ಇವ್ರಿಗೆ ಶಿಕ್ಷೆ ಬೇಡವಾ? ಅವ್ರನ್ನ ರಾಕ್ಷಸಂತ ಇವ್ರೇನು ಅನ್ನಬೇಕು? ಸೀತೆ ಒತ್ಕೊಂಡಾಗ ಅತ್ಯಾಚಾರ ಮಾಡಲಿಲ್ಲ, ಒತ್ಕೊಂಡೋಗಿದ್ದಕ್ಕೆ ನಾವು ರಾವಣನ್ ರಾಕ್ಷಸ ಅಂತೀವಿ. ಇಂಥ 100 ಹೆಣ್ಮಕ್ಳು ಒತ್ಕೊಂಡು ಹೋಗಿದಾರಲ್ಲ, ನಾವು ಶಿಕ್ಷೆ ಬೇಡ? ಶಾಸಕರು ದಯಮಾಡಿ ಅವನಿಗೆ ಕುತ್ತಿಗೆ ಹಿಡಿದು ಆಚೆ ತಪ್ಪಿ. ಎಲ್ಲಾ ಪಕ್ಷದ ಶಾಸಕರು, ನನಗೆ ಸುನೀಲ್ ಕುಮಾರ್ ಬಹಳ ಇವ್ರು ಸುನೀಲ್ ಎಂತದ ಬಿಜೆಪಿ ಶಾಸಕರು ಬಹಳ ಮಾತಾಡ್ತಿದ್ರು.
ವೇಣುಗೋಪಾಲ್ ಕ್ಲಿಯರ್ ಮಾತಾಡೋದು, ಇನ್ನೊಬ್ರು ಬಿಜೆಪಿ ಶಾಸಕರು ಮಾತಾಡ್ತಿದ್ರು ತನಿಖೆ ಸುನಿಲ್ ಕುಮಾರ್ ಇರ್ಬೇಕು, ಹೌದು ತನಿಖೆ ಆಗ್ಬೇಕು ಅಂತ ಕಣ್ಮುಂದೆನೆ ಕೊಟ್ಟಿದೀವಪ್ಪ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹನಿ ಡ್ರಾಪ್ ಮಾಡಿರೋದು ಹೇಳ್ತಿದೆ, ನಿಮ್ ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಹನಿ ಡ್ರಾಪ್ ಮಾಡಿರೋದು. ನಿಮ್ಗೆ ಬೇಕಂದ್ರೆ ಬಾರಪ್ಪ ದಾಖಲೆ ಕೊಡ್ತೀನಿ, ನೇರವಾಗಿ ಚರ್ಚೆ ಮಾಡೋಣ, ಫಸ್ಟ್ ತೀರ್ಮಾನ ತಗೊಳ್ರಿ. ಇಡೀ ನಿಮ್ಮ ದೇಶದಲ್ಲಿ ನಿಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನಮಗೆ ಗೌರವ ಇರೋದ್ರಿಂದ ನಿಮ್ಮಗಳನ್ನ ಆಚೆ ಬಿಟ್ಟಿಲ್ಲ ನಾವು, ನಮಗ್ ಗೌರವ ಇದೆ. ವಿಶ್ವಾಮಿತ್ರ ಇದಾಯ್ತಲ್ಲ, ಅಂತ ಪರಿಸ್ಥಿತಿ ಕ್ರಿಯೇಟ್ ತಪ್ಪು ಮಾಡ್ತಾರೆ. ಅವನು ರಾಜರ್ಷಿ ಆಗಿದ್ದನು, ರಾಜ ಋಷಿ ಆಗಿದ್ದನು. ಮನುಷ್ಯನ ಸ್ವಭಾವ ಕೂಡ ಮೇಲೆ ಬಿದ್ದಾಗ ತಪ್ಪಾಗ್ತದೆ. ಮಾಡಿದವನು ಯಾರು? ನಿಮ್ಗೆ ಬೇಕಿದ್ರೆ ದಯಮಾಡಿ ಬಿಜೆಪಿ ಎಲ್ಲ ಶಾಸಕರುಗಳು ಹೇಳ್ತೀವಿ, ಅವನನ್ನ ಅದ್ ಹೆಂಗ್ ಮುಖ ನೋಡ್ತೀರಿ? ಅವ್ನಿಗೆ ಯಾರು ಫ್ರೆಂಡು? ಸಿಟಿ ರವಿ ಫ್ರೆಂಡು. ಒಂದ್ ಹೆಣ್ಣನ್ನ ಸೆಷನ್ ಅಲ್ಲಿ ಮಂತ್ರಿ ಇರ್ಲಿ ಇನ್ನೊಂದಿರ್ಲಿ ಬಳಸಬಾರ್ದಂತ ಪದ ಬಳಸ್ತನು. ಡಿ ಕೆ ಶಿವಕುಮಾರ್ ಇವನಿಗೆ ಸುರೇಶ್ ರೇಜನ್ಗೆ ಎಲ್ಲ ಪ್ಯಾಂಟ್ ಬಿಚ್ಕೊಂಡು ಹೋಗೋಂತ ಹೇಳಿದ್ರ. ನಾವು ಇಂಥದ್ದು ಪ್ರಜ್ವಲ್ ರೇವಣ್ಣನ ಪರವಾಗಿ ಹೋರಾಟ ಮಾಡಿದೀವಿ, ಕ್ಯಾಂಡಿಡೇಟ್ ಬೇಕು ಅಂತ. ಅವನೇನು ಸಿಕ್ಕಿದ ಹೆಣ್ಮಕ್ಳನ್ನ ಅಜ್ಜಿನೂ ಬಿಡ್ಬೇಡ, ಮಗಳನ್ನೂ ಬಿಡ್ಬೇಡ, ಹೆಣ್ಮಕ್ಳು ಮನೆಗೆ ಬಂದ ಹೆಣ್ಮಕ್ಳನ್ನ ಬಿಡ್ಬೇಡ, ಕೆಲಸದವ್ರನ್ನ ಬಿಡ್ಬೇಡ, ಇವ್ರನ್ನ ಬಿಡ್ಬೇಡ್ರಿ ಅಂತ ಹೇಳಿದ್ರು. ಸಾವಿರಾರು ಹೆಣ್ಮಕ್ಳನ್ನ ಯಾರಾದ್ರೂ ಹೇಳಿದ್ರ? ಅವ್ರ ಫ್ರೆಂಡು ರೇವಣ್ಣ ಫ್ರೆಂಡು, ಸುರೇಶ್ ರೇವಣ್ಣ ಫ್ರೆಂಡು, ರಮೇಶ್ ಜಾರಕಿಹೊಳಿ ಫ್ರೆಂಡು. ಜನಪ್ರತಿನಿಧಿಗಳು ನ್ಯಾಯಗಿರಿ, ಯಾರು ಬರ್ಲಿ, ಯಾರು ಬಂದಂತ ಎಂತದವನು ಜಾರಕಿಹೊಳಿ ಅವ್ನು ಕಚ್ಚೆ ಕಟ್ಟಿಗಿದ್ರೆ ಯಾಕೆ ಕುಡಿಯ ಬರೋದು? ನ್ಯಾಯವಾಗಿರ್ಬೇಕಲ್ಲ. ನಮ್ ಇಂಥವ್ 100 ಇದೆ. ಚರ್ಚೆ ಬರೋದಾದ್ರೆ ಇವತ್ತು ದೇಶದ ಮರ್ಯಾದೆ ತೆಗೆದಿದ್ದಾರೆ. ಸೆಷನ್ ಕೂತ್ಕೊಂಡು ಮಾಧ್ಯಮ ಇಲ್ಲೇ ಬರಲಿ, ಪ್ರೆಸ್ಬೇಕು ನಾವು ಹೇಳಿದೀವಿ. ದಯಮಾಡಿ ಶಾಸಕರು ಅಷ್ಟೆಲ್ಲ ಮರ್ಯಾದೆ ಇರೋದು, ಕಾರ್ಪೊರೇಟರ್ಸ್ ಇದೆ, ಅಯೋಗ್ಯರ ವಿರುದ್ಧವಾಗಿ ಕೂಡಲೇ ಕ್ರಮ ತಗೊಳ್ಳಿ. ಬೇರೆ ಯಾರೇ ಮಾಡಿದ್ರು ಆಗ್ಲಿ ತಪ್ಪು, ನಾವು ಕಾಂಗ್ರೆಸ್ನವ್ರು ಮಾಡಿಸಿರ್ಲಿ, ಬಿಜೆಪಿ ಮಾಡಿಸಿರ್ಲಿ, ಜನತಾದಳದವ್ರು ಮಾಡಿಸಿರ್ಲಿ, ಈ ಹನಿ ಟ್ರ್ಯಾಪ್ ಮಾಡೋದು ತಪ್ಪು, ಮಾಡಿಸೋದು ತಪ್ಪು, ಹೋಗೋದು ತಪ್ಪು. ಇವತ್ತು ನಮಗ್ ನೋವಾಗಲ್ವಾ? ನನ್ನ ಹೆಂಡತಿ ಬರೀ ಕುತ್ಕೊಂಡು ಅವಳ ಲೈಫ್ ಅಂತ ಕೇಳ್ತಾರಲ್ಲ. ಇಲ್ಲಿವರೆಗೂ ಏನ್ ತಗೊಂಡಿದ್ರಿ? ಯಾರು ಮಾತಾಡಿದ್ರಿ ಸೆಷನ್ ಅಲ್ಲಿ? ಬೆಂಗಳೂರು ಶಿಕ್ಷಣ ಸಾಹಿತ್ಯ ಸಮಿತಿ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಸಾಹಿತ್ಯ ಸಮಿತಿ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ಗೌರವ ಇಲ್ವಾ? ಏನ್ ಮಾಡ್ತಿದ್ರಿ ಸೆಷನ್ ಅಲ್ಲಿ? ನಿಮ್ಗೆ ಯಾರು ಅಕ್ಕ ತಂಗಿ ಇಲ್ವಾ? ನಿಮ್ಗೆ ತಾಯಿ ಕ್ರಮ ಕೊಟ್ಟಿಲ್ವಾ? ಶಾಸಕರ ಬಗ್ಗೆ ಚರ್ಚೆ ಮಾಡಲ್ವಾ? ತಪ್ಪು ಕ್ರಮ ತಗೊಳ್ಳೋದು ಬೇಡವಾ? ಕೇಳಿದ್ರೆ ಸುಳ್ಳ, ಇಲ್ಲ FSL ಸುಳ್ಳ, SIT ಸುಳ್ಳ, ಇಲ್ಲ ದಾಖಲೆಗಳು ಕೊಟ್ರೆ ಸುಳ್ಳ? ಚೆಕ್ ಮಾಡ್ಲಿ. ಒಂದ್ ಮೀಡಿಯಾದಲ್ಲಿ ಕುತ್ಕೊಂಡು ಐತೆ ಐತೆ ಅಂತ ಹೇಳಿ ಮಾತಾಡ್ತಾರ, ನಮಗ್ ನೋವಾಗಲ್ವಾ? ಇವನ್ ಜೀವನ ಮಾತ್ರ ಮುಗಿಯೋದು, ಬೇರೆ ಜೀವನಗಳು ಹಾಳಾದ್ರೂ ಮುಗಿಯಲ್ಲ. ನಾವು 3 ಪಕ್ಷದ 224 ಶಾಸಕರಲ್ಲಿ ಕೇಳ್ತೀವಿ. ಬರೀ ಶಾಸಕರಷ್ಟೇ ಅಲ್ಲ, ಸಾಮಾನ್ಯ ಜನಕ್ಕೂ ಗೌರವ ಇದೆ. ನೀವು ಚರ್ಚೆ ಮಾಡೋದಾದ್ರೆ ಹನಿ ಡ್ರಾಪ್ ಬಳಸಿದ ಹೆಣ್ಮಕ್ಳು ಸೇರಿ, ಅವ್ರ ದಾಖಲೆಗಳು ಸೇರಿ, ನೀವು ಯಾವುದೇ ಶಾಸಕರು ಬಂದ್ರು ನಾವು ಚರ್ಚೆ ಹೇಳಿದೀವಿ. ಪ್ರೆಸ್ ಕ್ಲಬ್ ಬರಲಿ, ನೀವು ವಿಧಾನಸೌಧ ಮೆಟ್ಲ ಮುಂದೆ ಬಂದ್ರು ಬರ್ತೀವಿ. ಯಾಕೆ ನಾವು ಒಳಗಡೆ ಹೋಗೋಕೆ ನಮಗ್ ದೇವರು ಅವಕಾಶ ಕೊಟ್ಟಿಲ್ಲ. ನೀವೆಲ್ಲರ ಬಗ್ಗೆ ಲಘುವಾಗಿ ಮಾತಾಡೋದಲ್ಲ, ಅವನನ್ನ ಒಳಗಡೆ ಬಿಟ್ಕೊಂಡಿರೋದು ಎಲ್ಲ ಶಾಸಕರು ಮಾಡಿದಂತ ಅಪರಾಧನೇ. ಎಲ್ಲರೂ ಬಂದಿದೆ ಅವನ ಅಪರಾಧಿ ಅಂತ, ಆದ್ರೆ ಭಯ ಯಾಕೆ ಎಂದು ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ಪೀಣ್ಯಲ್ಲಿ ಒಂದು ಸ್ಲಮ್ನ BJP ಅವರು ಹೈಕೋರ್ಟ್ ಆರ್ಡರ್ ಇಟ್ಕೊಂಡು ಹೊಡೆದಾಗ್ತಾ ಇದ್ದಾರೆ. ನನ್ನ ಮಾಹಿತಿ ಬಂತು, ಸೀದಾ ಹೊಡೆದು ತಡೆಯಕ್ಕೆ ಹೋದಾಗ ಒಂದು ವಯಸ್ಸಾಗಿರೋ ಲೇಡೀಸ್ ಬಂದು ನನ್ನ ಕಾಲಿಟ್ಕೊಂಡು ಕಾಪಾಡು ಅಂತ ಅಷ್ಟೊಂದು ಹೊಡೆದಾಕಿದ್ರು. ಇಮಿಡಿಯೇಟ್ ಆಗಿ ನಾನಾದ್ರೆ ಯಾಕೆ ಬಡವರು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಕೇಳೋಷ್ಟರಲ್ಲಿ ಎಲ್ಲ ಹೊಡೆದು ಮುಗಿಸಿದ್ರು. ರಾತ್ರಿ ನೋಡ್ತೀನಿ ಯಾರೋ ಹೆಂಗಸನ ಬಂದು ಕಾಲಿ ಬಿದ್ದು ನೋಡಿ ಫೋಟೋ ಹಿಡಿದ್ರು. ನನ್ನ ಮೇಲೆ ಒಂದು ರಾತ್ರಿ 2 ಗಂಟೆಗೆ FIR ಮಾಡ್ತಾರಂತ ಕೂಗಾಡಿ ಮೇಲೆ ಭಾಷಣ ಮಾಡ್ತಾರೆ ವಿಧಾನಸೌಧ ಮುನಿರತ್ನ. BBMP ಲೆಟರ್ ಕೊಟ್ಟಿದೆ, ಆ ಡೆಮಾಲಿಷನ್ಗೂ ನಮ್ದು ಸಂಬಂಧ ಇಲ್ಲ ಅಂತ ಹೇಳಿ. ನೀವು ನೋಡ್ಕೊಂಡ್ರಿ, ನೀವು ಆ ಒಂದು ಸ್ಲಮ್ಮಲ್ಲಿ ಒಬ್ಬ ನಾಗೇಶ್ ಅಂತ ಕಾರ್ಯಕರ್ತ ಮುನಿರತ್ನ ಫಾಲೋವರ್ಸ್, ಮುನಿರತ್ನ ಕರ್ಮಕಾಂಡ ನೋಡಿ ತರೀಲಾರ್ದೆ ಅವನು ಮುನಿರತ್ನ ಬಿಟ್ಟು ಹೊರಗಡೆ ಬಂದಂತ ಒಂದು ಕಾರಣಕ್ಕೆ ಅವನು ಇರುವಂತ ಸ್ಲಮ್ ಏನಿದೆ, ಇಡೀ ಸ್ಲಮ್ನ ನೀವು ರೌಡಿ ಗ್ಯಾಂಗ್ ಕರ್ಕೊಂಡು ಹೋಗ್ಬಿಟ್ಟು JCB ಹೊಡೆದಾಕಿದ್ಯಾ, ಅದು ನ್ಯಾಯ ಕೇಳ್ಬಿಡ್ದ? BBMP ಮಾಡಿದ್ರು ಅಂತ ಅವ್ರನ್ನ ಅಪಾದನೆ ಹೊಡಿಸ್ತಿಲ್ಲ. BBMP ಲೆಟರ್ ಕೊಟ್ಟಿದೆ, ನಾವು ಮಾಡಿಲ್ಲ ಇದು ಅಂತ. ನೀವು ಯಾರೋ ಒಬ್ರು ನಾಗೇಶ್ ಅನ್ನೋರ ಮೇಲೆ ವೈರಾಗ್ಯಕ್ಕೆ
52 ಗುಡಿಸಲನ್ನ ಒಟ್ಟೆ ಕೊಡ್ತಿದ್ದೀರಾ ನೋಡ್ರಿ. ಆ ಸದಸ್ಯರು ಹೊರಗಡೆ ದೀಕ್ಷೆ ನಿಂತಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ಮುನಿರತ್ನ ಹೊಡೆದಾಕಿರಲ್ಲ, ಇಲ್ಲ ಬಿಜೆಪಿ ಹೊಡೆದಾಕಿರೋದ್ರಿಂದ ನೇರವಾಗಿ ಪತ್ರಿಕಾಗೋಷ್ಠಿ ಆದ್ಮೇಲೆ ಅದನ್ನು ನೀವು ಕೇಳಿ. ಹೀಗೆ ಸುಳ್ಳು ಮೇಲೆ ಸುಳ್ಳು, ವಿಧಾನಸಭೆ ಇರೋದೇನು ಸುಳ್ಳು ಮಾತಾಡೋದಕ್ಕ. ದಯವಿಟ್ಟು ಸ್ಪೀಕರ್ ಸಾಹೇಬರಿಗೆ ನಮ್ಮ ಬಿಜೆಪಿ ನಾಯಕರು ಕೇಳೋದಿಷ್ಟೇ, ಮುನಿರತ್ನ ಖಾಸಗಿ ವಿಚಾರ ಮಾತಾಡಕ್ಕಲ್ಲ ವಿಧಾನಸಭಾ ಸದನ ಇರೋದು. ಅದನ್ನ ಇಮಿಡಿಯೇಟ್ ಹೊರಗಡೆ ತಪ್ಪಿ ಅವನ್ನ. ಆತ ವಿಧಾನಸೌಧದಲ್ಲಿ ಪ್ರಜಾಪ್ರತಿನಿಧಿಯ ಕೂತ್ಕೊಳ್ಳಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಆದ್ಮೇಲೆ ಎಲ್ಲಾ ರೀತಿ ರೇಪ್ ಕೇಸ್ ಇದೆ. ಅದ ಒಬ್ಬ ಕಾಂಟ್ರಾಕ್ಟರ್ ಹತ್ರ 30 ಲಕ್ಷ ರೂಪಾಯಿ ಲಂಚ ಕೇಳಿ ಅವರು ಹೆಣ್ಮಕ್ಳನ್ನ ಅವ್ರ ಮನೆಯವ್ರನ್ನ ತಾಯಿನ ಹೆಂಡತಿನ ಆಸ್ತಿಗೆ ಕರೀತಾನೆ. ವಿಡಿಯೋ ರೆಕಾರ್ಡಿಂಗ್ ಇತ್ತು, ನಿಮ್ಮ ಮಾಧ್ಯಮಗಳೆಲ್ಲ ಅದೆಲ್ಲ ಪ್ರಚಾರ ಆಗಿದೆ. ದಲಿತರನ್ನ ನಿಂದಿಸಿ ಒಲಿಯ ಮಾತಿಗೆ ಅಂತ ಬೈದು ಅವ್ರ ಹೆಣ್ಮಕ್ಳನ್ನ ಮಂಚಿಗೆ ಕರೆದಿರೋಂಥದ್ದು ಆಡಿಯೋ ಟೆಲಿಕಾಸ್ಟ್ ಆಗಿದೆ. ಈಗ ಹೇಳ್ತಾ ನನ್ನ ಮೇಲೆ ಸುಳ್ಳು ನಮ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಯಾವ್ದು ಸುಳ್ಳು? FSL ರಿಪೋರ್ಟ್ ಸುಳ್ಳ? ನಿನ್ ಮೇಲೆ FIR ಆಗಿರೋದು ಸುಳ್ಳ? ವಿಧಾನಸೌಧದಲ್ಲಿ ಯಾರು ಕೇಳೋರಿಲ್ಲ ಅಂತ ಹೇಳಿ ಬಾಯಿ ಬಂದ ನೀನ್ ಬೇರೆ ಸುಳ್ಳು ಮಾತಾಡ್ಕೊಳ್ಳಕ್ಕೆ ಯಾಕೆ ಸ್ಪೀಕರ್ ಸಾಹೇಬರು ಅವ್ರಿಗೆ ಅವಕಾಶ ಕೊಡ್ತೀರಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ಪೀಕರ್ ಸಾಹೇಬರಿಗೆಲ್ಲ ನಾನು ಮೊದಲಾಗಿ ಕೇಳ್ಕೊಳ್ಳೋದು, ಬಿಜೆಪಿ ನಮ್ಮ ಶಾಸಕಾಂಗ ಪಕ್ಷಕ್ಕೆ ಕೇಳ್ಕೊಳ್ತಾ ಇರೋದು, ನಿಮ್ಮ ಪಕ್ಷದಲ್ಲಿ ನಿಮ್ಮ ನ್ಯಾಷನಲ್ ಪಾರ್ಟಿ ಜನಗಳು ಅಪಾರ ಈ ಭಾರತದಲ್ಲಿ ಅತಿ ಹೆಚ್ಚಿನ ಮೆಂಬರ್ಶಿಪ್ ಇರುವಂತ ಪಕ್ಷ ಅಂತ ನೀವು ಹೇಳ್ಕೊತೀರಾ. ಇಂಥ ಒಬ್ಬ ನೀಚ ಒಬ್ಬ ರಾಜಕಾರಣ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡ್ರೆ ಇಡೀ ವಿಶ್ವ ಮಾತಾಡುತ್ತೆ, ಪ್ರಪಂಚ ಮಾತಾಡುತ್ತೆ. ಬಿಬಿಪಿ ನಾನು ನೋಡಿದ್ದೀನಿ, BBC ನ್ಯೂಸ್ ಬಂತು, CNN ನ್ಯೂಸ್ ಬಂತು, ವಿಧಾನಸೌಧದಲ್ಲಿ ಅತ್ಯಾಚಾರ ಒಬ್ಬ ಬಿಜೆಪಿ MLA ಮಾಡ್ದ ಅಂತ. BBC ಬಂದಲ್ಲಿ ಈ ಪ್ರಪಂಚ ನೋಡಿರುತ್ತೆ. ಆತನ ಇನ್ನೂ ನೀವು ಹೆಗಲ ಮೇಲೆ ಕೈ ಹಾಕೊಂಡು ಪಕ್ಕದಲ್ಲಿ ಕುಂಡಿಸ್ಕೊಂತೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಗೌರವ ಘನತೆ ನೀವೇ ಹಾಳು ಮಾಡ್ಕೊಂತೀರಾ. ದಯವಿಟ್ಟು ಕೂಡಲೇ ಅವರೇ ನಿಮ್ಮ ಪಕ್ಷದ ಸಸ್ಪೆಂಡ್ ಡಿಸ್ಮಿಸ್ ಮಾಡಿದ್ರೆ ಅಷ್ಟು ಇಷ್ಟ ಉಳಿಸ್ಕೊಂಡಿರೋ ಬಿಜೆಪಿ ಪಕ್ಷದ ಗೌರವ ಉಳಿಯುತ್ತೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನೋಡಿ, ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಪೀಡಿಯಾಗಿ ಈ ಸಂತ್ರಸ್ತತೆ ಕಂಪ್ಲೇಂಟ್ ಕೊಟ್ಟಿರೋ ಅಟ್ರಾಸಿಟಿ ಮುನಿರತ್ನ ಮೇಲೆ ಆಕೆ ಆ ಅಜ್ಜಿಯಲ್ಲಿದ್ದಪ್ಪ ಇಲ್ಲಿದೆ ನೋಡಿ, ಇದೇ ವ್ಯಕ್ತಿನೇ ಹೋಗಿ ಮುನಿರತ್ನ ಖಾಲಿ ಎದ್ದಿತ್ತು. ಅಣ್ಣ ನಮ್ಗೆ ಒಂದು ದಿನ ಅವಕಾಶ ಕೊಡೋಣ, ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಅಣ್ಣ ಕಾಪಾಡೋಣ ಅಂತ ಈಕೆಗೆ ಮುನಿರತ್ನ ಕಾಲಲ್ಲಿ ಓದಿದ್ದು. ಅವರು ಬಂದಾರೆ ವಿಧಾನಸಭೆಯಲ್ಲಿ ಕೇಳೋರಿಲ್ಲ ಅಂತ ಹೇಳಿ ನಾನು ಆ ಅಮ್ಮ ಓಡ್ ಬಂದು ಗಾಲಿ ಹಿಡ್ಕೊಂಡು ನಾನು ಮುಟ್ಟದೆ ಯಾರು ಫೋಟೋ ಹಿಡಿದು ಪೊಲೀಸ್ ಸ್ಟೇಷನ್ ಕಳಿಸಿ ಅಟ್ರಾಸಿಟಿ ಆಗ್ತದೆ ಸುಳ್ಳು ಹೇಳ್ತಾ ಇದ್ದೆ. ಕಾಲಲ್ಲಿ ಗೊತ್ತಿರೋದು ನೋಡಿ, ಮೈಕ್ ಕೊಟ್ಟಿದ್ದ ಆಕೆ ಮಾತಾಡ್ತಾರೆ. ಸತ್ಯ ಅವರೇ ಹೇಳಿ, ನಾವೇ ಏನಾಯ್ತು ಹೇಳೋ. ಸರ್ ಮುನಿರತ್ನರು ಬಂದಿದ್ರು ಬೆಳಗ್ಗೆನೆ. ಸರ್ ನಮ್ಗೊಂದಿನ ಅವಕಾಶ ಕೊಡಿ, ಈ ಥರ ಎಲ್ಲ ನೀವು ಮಾಡಬಾರ್ದು ಸರ್, ನೀವೇ ಆಡಿಸ್ತಿರಲ್ಲ ಇಲ್ಲಿ, ಈ ಥರ ಮಾಡಿದ್ರೆ ಅಂತ ಸರ್ ಅಂತ ನಾವು ಕೇಳಿದ್ವಿ ಸರ್. ಕೆಲ್ಸಕ್ಕೆ ಹೋದ್ವಿ, ಕೆಲ್ಸಕ್ಕೆ ಕೂಡ ಬಂದೀವಿ. ಏನು ಮುಂದೆ ಮಗಳೇ ನೀನು ಏನಂತ ಹೇಳಕ್ಕ, ನೀನು ಕೇಳಕ್ಕೆ ನಿಮ್ಮ ಅಪ್ಪನ ಕೇಳೋಣ, ನೀನು ಹಾಕೋದು ಓಟು ಯಾರಿಗೆ ಹಾಕ್ತಿ, ಕಾಂಗ್ರೆಸ್ಸಿಗೆ ಹಾಕ್ತಿದ್ದು ನೀನು ಹಾಕಿಬಿಟ್ಟಿದ್ದೆ. ನಾನು ಕಾಲು ಹಿಡಿಯಕ್ಕೆ ಬಂದಿದ್ದೀನಿ ಮುಂದೆ ಮಗಳಂತ ಅದು ಕತ್ತೊಟ್ಟಿಗಿಸಿ ನಾನು ತಳ್ಳಿದ್ರು ಸರ್. ತಳ್ಳೋಣ ಸರ್, ನಾನು ಒಂದೇ ಜನ ಟೈಮ್ ಕೊಡು ಸರ್, ನಾವು ಆ ಕಡೆ ಕಾರ್ಯ ಮಾಡ್ಕೊಂಡು ಹೋಗ್ತೀವಿ, ನೀನು ಕೈ ಮುಗ್ತೀನಿ ಸರ್, ನೀನು ಕಾಲು ಬಿಡ್ತೀನಿ ಅಂತ ನಾನು ಕಾಲು ಹಾಕೋದ್ರೆ ಕತ್ತಿಡೋದು ತಳ್ಳಿದ್ರು ಸರ್. ಮುನಿರತ್ನ ಬಿಟ್ಟರೆ ಯಾರೂ ಬಂದಿಲ್ಲ ನಮ್ಮ ಬಳಿ. ಆಗಿದ್ದಾಗೆ ಹೋಗಿ ಆ JCB ತಂದು ತಳ್ಳಿಬಿಟ್ರು ಸರ್. ಅವರೇ ಬಂದಿದ್ದೆಲ್ಲ ಅನಿವಾಗಿ ಮಾಡಿರೋದು. ಮುನಿರತ್ನ ಮಾಡಲಾರ್ದೆ ನಾವು ಯಾವ ಕಾರಣಕ್ಕೂ ಅನ್ನಲ್ಲ. ನಮ್ಗೇನು ಬೇಕು, ಎಲ್ಲೇ ಒಂದು ದುಡ್ಡು ತಿನ್ನಕ್ಕೆ ಜೋಪಿ ಕೊಡಂತ ಕೇಳಿ ಸರ್. ಮತ್ತೆ ಅದನ್ನ ಬಿಟ್ಟು ಏನು ಕೇಳಿಲ್ಲ. ಅವರೇ ನಮ್ಮನ್ನ ಹಾಕಿದವ್ರನ್ನ ಅವರೇ, ಅವ್ರು ಕಳಿದವ್ರನ್ನ ಅವರೇ. ಮುನಿರತ್ನ ಬಿಟ್ಟು ನಮ್ಗೆ ಯಾರು BJP ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ನಮ್ಗೆ ಸುಳ್ಳೆ ಆರೈಕೆ ಯಾಕೆ ಮಾಡ್ಬೇಕು ಸರ್? ನಾವು ಅನಿವಾಗಿ ನಾವು ಏನು ಮಾಡಿದ್ವಿ, ಅವ್ರು ಏನಾರ ನಾವು ಕಿಟ್ಕಿದ್ದೀವಿ, ಎಂಥದ್ದು ನಾವು ಕಿಟ್ಕಿದ್ದೀವಿ. ಒಂದೇ ದಿನ ನಮ್ಗೆ ಟೈಮ್ ಕೊಡಂತ ಅಷ್ಟು ಕೇಳಿದ್ರೆಲ್ಲ ನಾನು ವಯಸ್ಸಾದಳಿಗೆ ನಿಮ್ಮ ತಾಯಿ ಸರಿ ಸರ್, ನಿಮ್ಮ ಕಾಲು ಬಿಟ್ಟು ಬೇಡಿಕೆ ಇದ್ದೀನಿ, ನಮ್ಮ ಜನ ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ, ನಾನು ಕಾಲು ಬಿಟ್ಟರೆ ನನ್ನ ಮಗನಿಗೆ ಕೊಡ್ತೀನಿ ಅಂತ ಕೇಳ್ತೀನಿ ಸರ್ ಅಂತಂದರೆ ನನಗೆ ಜಾಡಿಸಿ ಹಿಡಿದು ದಪ್ಪಿ ಜಾತಿ ಕುಲ ಎಲ್ಲ ಬೇಯ್ದು JCB ತಂದು ಅವರೇ ತಳ್ಳಿದ್ರು ಸರ್. ಅವರಿಂದ ನಮ್ಗೇನಿಲ್ಲ, ನಮ್ಮಿಂದ ಅವ್ರಿಗೇನಿಲ್ಲ. ಕೂಲಿ ಮಾಡೋ ಜನ ನಾವು ಬೆಂಗಳೂರಿನವ್ರು, ಎಲ್ಲಿಂದ ಬಂದಿರೋದು. ಅವ್ರು ನೋವಾದಾಗ ನಾವು ಬೆಂಬಲಕ್ಕೆ ಹೋಗಿರೋದು ನಿಜ. ಅಷ್ಟು ಬಿಟ್ರೆ ಇದೆಲ್ಲ ಆಗಿ ನೋವಾಗಿ ಬೆಳಿಗ್ಗೆ ಆಗಿರೋದು ನಾವು ರಾತ್ರಿ ಹೋರಾಟ ಕೇಳಿದ್ದು. ಅದಕ್ಕೆ ಬೇರೆ ರೋಗಗಳು ಕೊಟ್ಬಿಟ್ರೆ ಅವ್ನು ಇನ್ನೊಂದು ಪಾಪ ಹ್ಯಾಂಡಿಕ್ರಾಫ್ಟ್ ಮಗು ಎತ್ಕೊಂಡಿದ್ದು ಇನ್ನೊಂದು ತಾಯಿನ ಕಾಲಲ್ಲಿ ಓದಿದ್ದಾರೆ. ಹ್ಯಾಂಡಿಕ್ರಾಫ್ಟ್ ಮಗು ಈ ಮಗು ತೋರಿಸ್ತಿಲ್ಲ ಕಾಲಲ್ಲಿ ಓದಿದ್ದಾರೆ. ಒಬ್ಬ ಶಾಸಕ ಯಾವ ಕಡೆ ಹೋಗ್ತಿದ್ದಾರೆ, ಇದನ್ನೆಲ್ಲ ಪ್ರಶ್ನೆ ಮಾಡ್ಬಾರ್ದು ಉಳಿದ ಶಾಸಕರು.
ಒಂದು ಹೆಣ್ಣನ್ನ ಅದು ಯಾರಾದರೂ ಆಗಿರಲಿ, ಎಂಥ ಪರಿಸ್ಥಿತಿಯಲ್ಲಿ ಗೌರ್ಮೆಂಟ್ ಜಾಗದಲ್ಲೇ ಇರಲಿ, ಕಾಲಲ್ಲಿ ಓದಿದ್ದಕ್ಕೆ ಇವನು ಯಾರು? ಆ ಹೆಣ್ಣು ಕಂಪ್ಲೇಂಟ್ ಕೊಟ್ಟಿರೋದಿದೆ, ನಾವೇನು ಇದು ಮಾಡಿಲ್ಲ, ಬರೋಕ್ಕೆ ವೇಳೆ ಹೇಳಿರ್ಬೋದು, ನನಗೂ ಸಹ ಗೊತ್ತಿರಲಿಲ್ಲ. ಇಂಥವು ನೂರಾರಿದೆ. ಪೋಸ್ಕೋ ಕೇಸ್ಗಳು ಹಾಕ್ಸಿದ್ದಾರೆ, ರೇಪ್ ಕೇಸ್ಗಳು ಹಾಕ್ಸಿದ್ದಾನೆ, ಕ್ಷೇತ್ರದಲ್ಲಿ ಪೊಲೀಸರನ್ನು ಇಟ್ಕೊಂಡು ಎದುರಿಸಿದ್ದಾನೆ, ನಮ್ಮ ಮನೆಗೂ ಬಂದು ಎದುರಿಸಿದ ರೌಡಿ ಶೀಟ್ರು ಮಾಡಿದ್ದಾರೆ. ನಾನು ಯಾವ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಯಾವ ರೌಡಿಸಮ್ ಮಾಡ್ತೀನಿ, ನಾನು ರೌಡಿ ಶೀಟ್ರು. ಇಂಥವು ನೂರಾರಿದ್ದಾವೆ, ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಮಾತಾಡಿ ಅದೇ ಅಜ್ಜಿ ಮಾತಾಡಿದ್ದೆ. ಕೊನೆದಾಗ ನಾವು ಇಲ್ಲಿ ಪತ್ರಿಕಾಗೋಷ್ಠಿಗೆ ನಮ್ಮ ಮೇಲೆ ಒಂದು ವಿನಂತಿ ಇಲ್ಲ. ವಿಧಾನಸೌಧದಲ್ಲಿ ನಾನು ರೇಪ್ ಮಾಡಲಿಲ್ಲ, ಪೀಣ್ಯಲ್ಲಿ ನಾನು ಸ್ಲಮ್ನ ನಾನು ಹೊಡೆದಾಕಿಲ್ಲ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ನೋಡಿ, ದೇವ್ರ ಶ್ರೀಮಂತನ ಫೋಟೋ ತಂದಿದ್ದೀನಿ, ದೇವ್ರ ಫೋಟೋ ತಂದಿದ್ದೀನಿ, ಡಿ ಕೆ ಶಿವಕುಮಾರ್ ಬಂದು ಆನೆ ಮಾಡಿ ನಾನು ಮಾಡಲಿಲ್ಲ ಅಂತ ಹೇಳಿ ಅಂತ ಮುನಿರತ್ನ ಕೇಳ್ತಾರಲ್ಲ. ಡಿ ಕೆ ಶಿವಕುಮಾರ್ ಯಾಕೆ ಆನೆ ಮಾಡಬೇಕು? ಸ್ಲಮ್ ಹೊಡೆದಾಕ್ದಾಗ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿದ್ರ? ಅತ್ಯಾಚಾರ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿದ್ರ ಅವ್ರು ಆನೆ ಮಾಡಕ್ಕೆ? ನೀನು ಯಾರನ್ನ ಅತ್ಯಾಚಾರ ಮಾಡಿದ್ವಿ ಅಂತ ಹೇಳಿದ್ರೆ ಆ ಮಹಿಳೆಗೆ ಈಗ ನಿಮ್ಮ ಮಾಧ್ಯಮದ ಎದುರುಗಡೆ ಕೂತಿದ್ದಾರೆ. ಯಾವ ಸ್ಲಮ್ ಹೊಡೆದು ಯಾವ ಅಜ್ಜಿಗೆ ನಿನ್ ಕಾಲಲ್ಲಿ ಒದ್ದೆ ಅಜ್ಜಿ ಎದುರು ಕೂತಿದ್ದಾಳೆ. ಯಾರಿಗೆ ನಿನ್ ಜಾತಿ ನಿಂದನೆ ಮಾಡದೆ ಆಗ ನಾನು ಜಾತಿ ನಿಂದನೆ ಕಂಪ್ಲೇಂಟ್ ಕೊಟ್ಟಿರೋ ನಾನು ಪಕ್ಕದಲ್ಲಿ ಕೂತಿದ್ದೀನಿ. ಇಷ್ಟು ಜನ ನಿಮ್ಮ ಮಾಧ್ಯಮದಲ್ಲಿ ಇದ್ದೀವಿ. ನೀವು ಎಲ್ಲಿ ಆನೆ ಪ್ರಮಾಣ ಮಾಡಬೇಕು ನಾವು ಮಾಡ್ತೀವಿ. ಬೈ ಮೀಡಿಯಾ ಮುಂದೆ ಇವತ್ತು ಸಂಜೆ ಬೇಕಾದ್ರೆ ಇಲ್ಲೇ ನಿಮ್ ಕಾಂಪೌಂಡ್ ಅಲ್ಲೇ ಇರ್ತೀವಿ. ಮುನಿರತ್ನ ಡಿ ಕೆ ಶಿವಕುಮಾರ್ಗೂ ಈ ಕೇಸು ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರ್ ಆನೆ ಮಾಡು ಅಂತ ಯಾಕೆ ಈ ಕೇಸನ್ನ ದಿಕ್ಕು ತಪ್ಪಿಸ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಯಾಕೆ ಆನೆ ಮಾಡಬೇಕು? ನಾವು ಆನೆ ಮಾಡ್ತೀವಿ. ಬಾ ನೀವು ಎಲ್ಲಿದ್ದೀರೋ ಮಾಧ್ಯಮದಲ್ಲಿ ಇವತ್ತು ಸಂಜೆ ತನಕ ಇಲ್ಲೇ ಇರ್ತೀವಿ. ಬಾ ಎಲ್ಲಿ ಆನೆ ಪ್ರಮಾಣ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಹೋಗಬೇಕು, ನಾವು ಬರಕ್ಕೆ ತಯಾರಾಗಿದ್ದೀವಿ. ಮಾಡ್ತಂತ ಇಲ್ಲ ಸರ್, ಪೊಲೀಸ್ ಅವ್ರಿಗೆ ಮುನ್ರತ್ನ ಎದುರಿಸಿದ್ದು. ಪೀಣ್ಯದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಶೂಟ್ ಔಟ್ ಮಾಡ್ತಾರೆ, ಕಾಲಕ್ಕೆ ಶೂಟ್ ಮಾಡ್ತಾರೆ. ಅವ್ರನ್ನ ಮನೆಗೆ ಕರೆಸಿ ಅವ್ರದ್ದೇ ಒಂದು ವಿಡಿಯೋ ನನಗೆ ಇದೆ, ನನ್ನ ಹತ್ರ ತೋರ್ಸಕ್ ನನಗೆ ಅಸಹ್ಯ ಅನಿಸ್ತಾ ಇದೆ. ಆ ವ್ಯಕ್ತಿನ ಪಾಪ ಸರ್ಕಲ್ ಇನ್ಸ್ಪೆಕ್ಟರ್ನ ಕರೆದುಬಿಟ್ಟು ನಾನು ನಿನ್ಗೆ ಒಂದಷ್ಟು ಲಿಸ್ಟ್ ಕೊಡ್ತೀನಿ, ಇದೇ ತರ ನೀನು ರೌಡಿ ಶೀಟರ್ ಅಂತ ಮಾಡ್ಬಿಟ್ಟು ಅವ್ರಿಗೂ ಶೂಟ್ ಮಾಡಬೇಕು ಅಂತ ಹೇಳಿದ್ರು. ಅಯ್ಯಪ್ಪ ಕಾಲು ಹಿಡ್ಕೊಂಡು ನನ್ನ ಮುಂದೆ ಹಾಕ್ಬಿಟ್ಟ. ಬೇಡ ಸರ್, ದಯವಿಟ್ಟು ನಾನು ಏನೋ ಜೀವನ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲೋ ಹಳ್ಳಿ ಪಳ್ಳಿಲಿ ಹೋಗ್ಬಿಟ್ಟು ಜೀವನ ಮಾಡ್ಕೊಂಡಿರ್ತೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಏನಂತ ಹೇಳ್ತೀಯ ಮುಂದತ್ನ ನೀನು? ಯಾರ್ಯಾರು ಲೆಟರ್ ಬರ್ದಿದ್ಯಾ ನಿಮಗೆ ಗನ್ಮನ್ ಬೇಕು, ಪ್ರೊಟೆಕ್ಷನ್ ಬೇಕು ಅಂತ ಅಂದ್ಬಿಟ್ಟು? 6 ತಿಂಗಳಾಗಿದೆ ಸರ್ ನಾನು ಕಂಪ್ಲೇಂಟ್ ಕೊಟ್ಟು, 1 ವಾರಕ್ಕೆ ನಾನು ಲೆಟರ್ ಬರ್ದಿದ್ದೀನಿ. ಮೋದಿಜಿಗೆ ಬರ್ದಿದ್ದೀನಿ, ನಡ್ಡಾ ಸಾಹೇಬ್ರಿಗೆ ಬರ್ದಿದ್ದೀನಿ, ಅಮಿತ್ ಶಾಗ್ ಬರ್ದಿದ್ದೀನಿ, 3 ಜನಕ್ಕೂ ಲೆಟರ್ ಬರ್ದಿದ್ದೀನಿ. ನನಗೊಂದು ರಿಪ್ಲೈ ಇಲ್ಲ. ನೀನೊಬ್ಬ ರೇಪಿಸ್ಟು, ನಿನಗೆ ಗನ್ಮ್ಯಾನ್ ಬೇಕು, ನಿನಗೆ ಅವ್ರ ಕಡೆಯಿಂದ ಒಂದು ಉತ್ತರ ಬೇಕಾ? ಡಿ ಕೆ ಶಿವಕುಮಾರ್ ಯಾಕೆ ಬರಬೇಕು? DCM ಸರ್ ಅವಶ್ಯಕತೆ ಏನಿದೆ? ಅವ್ರಿಗೂ ನನಗೂ ಏನಿದೆ? ನೀವೇನಕ್ಕೆ ಕರೆದಿದ್ದೀರಾ ಅವ್ರನ್ನ? ಯಾಕೆ ಅವ್ರು ಬಂದು ಆಣೆ ಪ್ರಮಾಣ ಮಾಡ್ಬೇಕು? ಸೆಷನಲ್ಲಿ ಅವ್ರು ಏನಕ್ಕೆ ಆಣೆ ಪ್ರಮಾಣ ಮಾಡಬೇಕು? ನನ್ನ ಮೈ ಮುಟ್ಟಿರೋದು ನೀನು ನನಗೆ ಕೊಡಬಾರ್ದು ಟಾರ್ಚರ್ ಕೊಟ್ಟರೆ 4 ವರ್ಷ ನಾನು ಎಷ್ಟು ಅನುಭವಿಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಮುನ್ರತ್ನ ನಾನು ಇಲ್ಲೇ ಇದ್ದೀನಿ. ಬಾ ಇವಾಗ ನೀನು ಸೆಷನಲ್ಲಿ ಬಾಯಿ ಪಡ್ಕೊಳ್ಳೋದಲ್ಲ, ಸೆಷನಲ್ಲಿ ಏನೇ ಇದು ಮಾಡಿದ್ರು ನಾವು ಒಳಗಡೆ ಬರೋಕ್ಕಾಗಲ್ಲ ಅಂತ ಬಾಯಿ ಪಡ್ಕೊಳ್ಳೋದಲ್ಲ. ಮುನ್ರತ್ನ ಇಲ್ಲಿದ್ದೀನಿ ನಾನು, ಬಾ ಬಂದು ನೀನು ಅದೇ ದೇವ್ರ ಫೋಟೋ ಇಟ್ಬಿಟ್ಟು ಆಣೆ ಪ್ರಮಾಣ ಮಾಡು. ಇಲ್ಲಾಂದರೆ ದಯವಿಟ್ಟು ನಾನು ಬೇಡ್ಕೊತಾ ಇದ್ದೀನಿ, ಸ್ಪೀಕರ್ ಸಾಹೇಬ್ರೆ ನನಗೆ ಪರ್ಮಿಷನ್ ಕೊಡಿ, ನಾನು ಬಂದು ಅಲ್ಲಿ ಗಾಂಧಿ ಪ್ರತಿಮೆ ಹತ್ರ ಬರ್ತೀನಿ, ನಿಮ್ಮಗಳ ಮುಂದೆನೆ ನಾನು ಪ್ರಮಾಣ ಮಾಡ್ತೀನಿ. ಇದರಲ್ಲಿ ಅವರು ಇವ್ರನ್ನ ಹೇಳೋದು ನನ್ನ ವಿಷಯಕ್ಕೆ ಆ ಪ್ರಮಾಣ ಈ ಪ್ರಮಾಣ ಅವಶ್ಯಕತೆ ಇದೆ. ನನ್ನ ಕೇಸ್ಗೆ ಏನು ಸಂಬಂಧಪಟ್ಟಿದೆ ನಾನು ಮಾತ್ರ ಆಣೆ ಪ್ರಮಾಣ ಮಾಡಬೇಕು, ಬೇರೆ ಯಾರಿಗೂ ಅವಶ್ಯಕತೆ ಇಲ್ಲ. ಇವಾಗ ಬರ್ತೀಯಾ ಇಲ್ಲ ನಾನೇ ಬರಬೇಕು? ಆಮೇಲೆ ಇವತ್ತು ಮುಂದೆ ನಾನು ಕೇಳಿದ ಪ್ರಶ್ನೆ, ನನಗೂ ಥ್ರೆಡ್ ಕಾಲ್ಗಳು ಅನ್ವಾಂಟೆಡ್ ನಂಬರ್ಗಳು ಬಂದು ಇದುವರೆಗೂ ನನಗೊಂದು ವರ್ಷದಿಂದ ಮುನ್ರತ್ನ ಸಭಾಸಭದ ನೀವು ಎತ್ತು ಬಿಡ್ತೀನಿ, ಮಣ್ಣು ಮಾಡ್ಬಿಡ್ತೀನಿ ಅಂತ ಸುಮಾರು ಕಾಲ್ಗಳು ಬಂತು. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನು ಪ್ರಧಾನಮಂತ್ರಿ ಕೊಟ್ಟಿದ್ದೀನಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ. ಎಲ್ಲರಿಗೂ ನನಗೆ ಬಂದಿರೋದು ಥ್ರೆಡ್ ಕಾಲ್ಗಳನ್ನ ಮುನಿರತ್ನ ಐತೆ, ನನ್ನ ಜೀವ ಬೆದರಿಕೆ ಐತೆ, ನನಗೆ ಥ್ರೆಡ್ ಕಾಲ್ಗಳು ಬರ್ತಾ ಇದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಮುನ್ರತ್ನದ ಸಂಸ್ಕೃತಿ ನನಗೆ ಗೊತ್ತು, ಅವ್ರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವ್ರ ಕುಟುಂಬದ ಹಿನ್ನೆಲೆ ಏನಂತ ನನಗೆ ಗೊತ್ತು. ಹಾಗಾಗಿ ನನಗೂ ಪ್ರಾಣ ಬೆದರಿಕೆ ಇದೆ. ನಾನು ಅದನ್ನ ಎಲ್ಲ ಇವ್ರಿಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ, ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ, ಪೊಲೀಸ್ ಕಮಿಷನರ್ ಕೊಟ್ಟಿದ್ದೀನಿ, ನನ್ನ ಲೋಕಲ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ. ಆದ್ರೆ ಇವತ್ತವರೆಗೂ ನಮ್ಗೆ ಯಾವ್ದು ರಕ್ಷಣೆ ಸಿಗ್ಲಿಲ್ಲ. ನಾವ್ ಯಾರ ನಮ್ಮ ಕಷ್ಟ ಹೇಳ್ಕೊಳ್ಳೋದು? ಸರ್ ಒಬ್ರು ಇರಲಿ, ನನಗೂ ಗೊತ್ತು, ಒಬ್ರು ಇಬ್ರು ಇನ್ಸ್ಪೆಕ್ಟರ್ಗಳು ಸುಮಾರು ಮುನಿರತ್ನ ಜ್ಯೂರಿಡಿಕ್ಷನ್ ಅಲ್ಲಿ ಯಾರ್ಯಾರು ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ ಅಷ್ಟು ಇನ್ಸ್ಪೆಕ್ಟರ್ ಇವ್ರಿಗೆ ಹೇಳಿದ್ರು ಸುಳ್ಳು ಕೇಸ್ಗಳು ಹಾಕ್ಬೇಕು.
ಕೆಲವರು ಹಾಕಿದ್ದಾರೆ, ಇಲ್ಲ ಅಂತಿಲ್ಲ. ಅದಕ್ಕೆ FIR ಸಮೇತ ನಮ್ಗೆ ಬೇಕಾದ್ರೆ ಟೈಮ್ ಕೊಟ್ಟರೆ, ಅರ್ಧ ಗಂಟೆ ಟೈಮ್ ಕೊಟ್ಟರೆ FIR ಸಮೇತ ಕೊಡ್ತೀವಿ. ಒಂದು ಕೆಲವರು ನಾವಂತ ಕೆಲಸ ಮಾಡಲ್ಲ ಅನ್ನೋದಕ್ಕೆ 2-3 ಇನ್ಸ್ಪೆಕ್ಟರ್ಗಳನ್ನ ಇದೇ ತರ ಹೆಣ್ಮಕ್ಳನ್ನ ಬಿಟ್ಟು ಅವನ್ನ ಡ್ರಾಪ್ ಮಾಡಿಸಿ ಅವ್ರನ್ನೇ ಕರೆದು ತೋರಿಸ್ತಾರೆ. ಮುನಿರತ್ನ ಜ್ಯೂರಿಡಿಕ್ಷನ್ ಇದೆ ಸರ್, RR ಪೊಲೀಸ್ ಸ್ಟೇಷನ್ ಸರ್. ನಿಮ್ಗೆ ಅದು 2 ಟೈಮಲ್ಲಿ ಅವ್ರು ಕೇಳ್ಬೇಕಲ್ವ ಸರ್ ನೀವು? ಬರ್ಲಿ, ವಿಧಾನಸಭಾ ಕೂಗಾಡ್ದವ್ರು ಬರ್ಲಿ. ಸರ್, ನನಗೆ ಸೂಕ್ತವಾದ ರಕ್ಷಣೆ ಕೊಟ್ಟಿಲ್ಲ. ನಾನು ಹೆದ್ರಿ ಇನ್ನೂವರೆಗೂ ನನಗೆ ಭಯ ಅನ್ನೋದು ಹೋಗಿಲ್ಲ ಸರ್. ನಾನು ಏನೋ ಮಾತಾಡ್ಬೋದು ಹೊರಗಡೆ. ನನ್ನ ಮನೆ ಹಿಂದೆ ಒಂದು ನಿಮಿಷ ಬರ್ತೀನಿ. ನನ್ನ ಮನೆ ಹಿಂದಿನ ರೋಡಲ್ಲಿ ಅವನ ಬೆಂಬಲಿಗರನ್ನ ಇಟ್ಟಿದ್ದಾನೆ, ನನ್ನ ಮನೆ ಮುಂದಿನ ರೋಡಲ್ಲಿ ಇದ್ದಾನೆ, ಎಲ್ಲ ಕಡೆನೂ ಇದ್ದಾನೆ. ನಾನು ನಂಬಿ ಒಬ್ಬ ಪತ್ರಕರ್ತನಿಗೆ ನಾನು ಆ ವಿಡಿಯೋನ ಕೊಟ್ಟಿದ್ದೀನಿ. ಸದ್ಯದಲ್ಲೇ ನನಗೆ ಸೂಕ್ತ ಭದ್ರತೆ ಸಿಕ್ಕಿದಾಗ ಖಂಡಿತ ನಾನು ರಿಲೀಸ್ ಯಾರೋ ಒಬ್ಬರಿಗೆ ಕೊಡೋದಾದ್ರೆ ಇನ್ನೊಂದು ಯಾಕೆ ಈಗ ನೀವು ಬರೀ ಅರ್ಧಂಬರ್ಧ ಹೇಳ್ಕೊಂಡು ನಮ್ಗೆ ಅನುಕೂಲ ಸರ್, ಆಸ್ತಿ ಬರ್ತದ, ಅನುಕೂಲ ಏನ್ ಬರ್ತದೆ? ಮುನ್ನೂರ ಪ್ರಶ್ನೆ ಕೇಳಬೇಕಲ್ಲ ಅವಳೆಲ್ಲ, ಇನ್ನೊಂದು ಕೇಳಬೇಕಲ್ವ ಸರ್? ನೀನ್ ರೇಪ್ ಮಾಡಿಲ್ವಾ ಹೇಳ್ತಾರೆ, ನೀನ್ ರೇಪ್ ಮಾಡಿಲ್ವಾ, ನೀನು ಒಕ್ಕಲಿಗರ ಹೆಣ್ಮಗಳು ಮಂಚಕ್ಕೆ ಕರೆದಿಲ್ವಾ ಎಂತಾದ್ರು ಕೇಳಿದೀನಿ. ಖಂಡಿತ ಮಾಡಿಲ್ಲ ಸರ್, ಖಂಡಿತ ಮಾಡಿಲ್ಲ. ನಾವು ಕರೆಕ್ಟ್ ಸರ್, ಹೇಳಿ ಸರ್. ಸರ್, ಮುನ್ರತ್ನ RR ನಗರಲ್ಲಿ 2 ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಇದನ್ನ ನಾನು ಹೇಳ್ಬೋದು. ಈಗ ನಾವು ನಿಮ್ಗೆ 2 ಫೋಟೋ ಕಾರ್ಪೊರೇಟರ್ ಕೊಟ್ಟಿದ್ದೀವಿ, ಅವ್ರ ಮೇಲೆ ಇಲ್ವಾ ಅಂತಿದೆ? ಹೆಸರು ಹೇಳಿದೀವಲ್ಲ, ಆಯ್ತು ಸರ್, ಮಮತಾ ವಾಸುದೇವ್ ನೋಡಿ ಸರ್, ನಿಮ್ಮ ಇದಕ್ಕೆ ನಾನು ಕೊಡ್ತಾ ಇದ್ದೀನಿ ನೋಡಿ ಸರ್. ಇವನೇ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂತ, ಈಗ ACP ಆಗಿದ್ದಾರೆ. ಯಶವಂತಪುರ ಪುಣ್ಯ 2 ವರ್ಕ್ ಮಾಡಿದ್ದಾರೆ. ನನಗೆ ಭದ್ರತೆ ಸಿಕ್ಕಿದ್ರೆ ಕೊಡ್ತೀನಿ. ಇಲ್ಲ ಸರ್, ನನಗೆ ನಂಬಿಕೆ ಇಲ್ಲ. ಇನ್ಸ್ಪೆಕ್ಟರ್ ಅಥವಾ ಕಾರ್ಪೊರೇಟರ್ ಗೊತ್ತಿರಲ್ಲ, CM ಅಂದ್ರೆ ಇಡೀ ರಾಜ್ಯ ತೆರಿಗೆ ನೋಡುತ್ತೆ. ಯಾಕೆ ಹೇಳ್ಬಾರ್ದು CM ನ? ನನಗೆ ಭದ್ರತೆ ಕೊಡ್ಲಿ ಸರ್. CM ವಿಚಾರದಲ್ಲಿ ಇಲ್ಲ, ನನಗೆ CM ವಿಷಯದಲ್ಲೇನೆ ಬಹಳ ಭಯ ಇರೋದು. ಮುನಿ ಯಾವ ಲೆವೆಲ್ ಅಲ್ಲಿ ಭಯ ಇಟ್ಟಿದ್ದಾನೆ ನನಗೆ ಅಂತ ನನಗೆ ಗೊತ್ತಿದೆ. ನಾನು ಶಿವರಾತ್ರಿ ಹಬ್ಬದ ದಿನ ಇದನ್ನು ಮಾಡಿರೋದು ಮುನ್ರತ್ನವರೇ, ಅದನ್ನು ಹೌದು, ಅಂತ ಆದ್ಮೇಲೆ ವ್ಯಕ್ತಿಗಳು ಡಿಫರ್ ಆಗ್ತಾರಲ್ವಾ ಸರ್? ವ್ಯಕ್ತಿಗಳು ಡಿಫರ್ ಆಗ್ತಾರಲ್ವಾ? ಮುನ್ರತ್ನಗೂ ಬೇರೆಯವ್ರಿಗೂ ಡಿಫರೆನ್ಸ್ ಇದೆ ಅಲ್ವಾ? ಖಂಡಿತ ಕೊಡ್ತೀನಿ ಸರ್, ನಾನು ಭದ್ರತೆ ಕೊಡ್ಲಿ. ಇದು ಶಿವರಾತ್ರಿ ಹಬ್ಬದ ದಿನ ನಾನು ಅಲ್ಲಿ ಬಂದು ಕರೀತೀನಿ. ದುಬೈಯಿಂದ ಒಂದು ನಂಬರಿಂದ ನಾನು ಹೇಳ್ತೀನಿ. ಇವತ್ತು ಮುನ್ರತ್ನ ಹತ್ರ ಎಲ್ಲ ಆಡಿಯೋಸ್ಗಳಿದೆ. ನಾನು ವಿದ್ಯಾ ಹಿರೇಮಠ ಮಾತಾಡಿರೋ ಆಡಿಯೋನ ಎಡಿಟ್ ಮಾಡಿ ನನಗೆ ಹೆದರ್ಸಕ್ಕೆ ಅಂತ ಕಳಿಸ್ತಾನೆ. ಇದನ್ನ ನಾನು SIT ಕೊಟ್ಟಿದ್ದೀನಿ, ಆ್ಯಂಡ್ ನಾನು SITಗೆ ಎಲ್ಲಾದರೂ ಕೊಟ್ಟಿದ್ದೀನಿ. ಸದ್ಯದಲ್ಲೇ ಚಾರ್ಜ್ ಶೀಟ್ ಬರುತ್ತೆ, ಅದರಲ್ಲಿ ಎಲ್ಲ ಗೊತ್ತಿರುತ್ತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು. ಅದರಲ್ಲಿ ಸರ್, ಈಗ ಭದ್ರತೆ ಇಲ್ಲ ಅಂತೀರಾ. ಆನೆ ಪ್ರಮಾಣ ಮಾಡಲಿಕ್ಕೆ DK ಶಿವಕುಮಾರ್ ಅವ್ರನ್ನ ಕರೆದಿದ್ದಕ್ಕೆ ನೀವು ತುಂಬಾ ಇಂಪಾರ್ಟೆಂಟ್. ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ನಾವೆಲ್ಲ ಶಾಸಕರು ಕರೆದಿದ್ದೀವಿ. ಸರ್, ಮಾತಾಡಿದ್ದೀರಾ, ದಯವಿಟ್ಟು ನಮ್ಮನ್ನು ಮಾತಾಡಿದ್ರಿ. ಹೇಳಿ. ಭದ್ರತೆ ಇಲ್ಲ ಅಂತೀರಾ. 100 ಸಲ ಈ ಮಾತಾಡಲ್ಲ. ಇವ್ರು ಅವ್ರನ್ನ ಆನೆ ಪ್ರಮಾಣ ಮಾಡಕ್ ಕರೀತಾರೆ, ಇವ್ರು ಯಾರು ಕಲಿಯಕ್ಕೆ ಅವ್ರಿಗೆ ಅಂತ ಮಾತಾಡ್ಕೊಂಡ್ ಬರ್ತೀರಾ. ಅವ್ರು ನಿಮ್ಗೆ ಸಪೋರ್ಟ್ ಇಲ್ವಾ? ಇಲ್ಲ ಸರ್, ನಾವು ಕಾರ್ಯಕರ್ತರ ಬಗ್ಗೆ ಈ ವಿಚಾರ ನಾವು ತಗೊಂಡಿಲ್ಲ. ಯಾರಿಂದ ಸಿಗ್ಬೇಕು ನಿಮ್ಗೆ? ಸರ್ಕಾರದಿಂದ. ನಾವು ಅವ್ರ ಪರವಾಗಿ ಬಂದಿಲ್ಲ, ನಮ್ಗೆ ಆಗಿದೆ. ಅವ್ರನ್ನ ಆನೆ ಪ್ರಮಾಣ ಸಂಬಂಧ ಇರೋದು ನಮಗೆ, ಅವ್ರ ವಿಚಾರ ಯಾಕೆ ಎತ್ಕೋತಾರೆ? ನ್ಯಾಯ ಇದೆ ರೀ.
ಅವ್ರನ್ನ ಬಂದ್ಬಿಟ್ಟು ನೀವು ಆನೆಕೊಂಡ ಅವ್ರನ್ನ ಯಾಕೆ ಕೇಳ್ತಾರೆ ಅವ್ರನ್ನ ಯಾಕೆ ಕೇಳ್ತಾರೆ ಅಂತ ನೀವ್ ಹೌದು, ಸಂಬಂಧ ಇರೋದು ಯಾರಿಗೆ? ಬಿಡಿ ಸಂಬಂಧ ಇರೋದು ಯಾರಿಗೆ? ಅನ್ಯಾಯ ಆಗಿದೆ ನಮ್ಗೆ. ನೀವು ಬಂದ್ಬಿಟ್ಟು ಅನ್ಯಾಯ ನೋವಾಗೋದು ಯಾರಿಗೆ? 100 ಸಲ ಅವ್ರನ್ನ ಕೇಳ್ತಾರೆ ಇವ್ರಿಗೇನು ಯೋಗ್ಯತೆ ಇದೆ, ಅವ್ರೇನ್ ಬಂದ್ರಾ ಕುತ್ಕೊಂಡ್ರಾ ನೋಡಿದ್ರಾ ನಿಮ್ ಪಕ್ಕದಲ್ಲಿ ಇಟ್ಕೊಂಡಿದ್ರಾ ಫೋಟೋ ತೆಗೆದ್ರಾ ಅಂತ ಕೇಳ್ತೀರಾ. ನಾನು ಇಲ್ಲಿವರೆಗೂ ಒಂದ್ಸರಿನೂ ಡಿ ಕೆ ಶಿವಕುಮಾರ್ ಹೆಸರು ಎತ್ತಿಲ್ಲ. ನಾನು ಇಲ್ಲಿವರೆಗೂ ಎತ್ತಿಲ್ಲ. ಸರ್ ನಾನು ಎತ್ತಿಲ್ಲ. ಸರ್ ಒಂದು ನಿಮಿಷ ಸರ್ ಮಾತಾಡ್ತೀನಿ. ನಮ್ಮ ಭದ್ರತೆಗೆ ನಾನು ಹೋಮ್ ಮಿನಿಸ್ಟ್ರಿಗೆ ಲೆಟರ್ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಸಮಯ ಈ ತರ ನಮ್ಗಾಗಿದೆ. ನಮ್ಮ ನಾವು ನಾನು ಭದ್ರತೆ ಸಿಕ್ಕಿಲ್ಲ ನಿಮ್ಗೆ. ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ. ಅವ್ರಿಂದ ಅನ್ಯಾಯ ಆಗಿದೆ ನಿಮ್ಗೆ. ಸರ್ಕಾರದಿಂದ ಅನ್ಯಾಯ ಆಗಿದೆ. ಹೌದು ಹೌದು, ನಮಗೂ ಸಿಕ್ಕಿಲ್ಲ. ಈಗ ಹೇಳ್ದಲ್ಲ ನಾವು ಕೊಟ್ಟಿದ್ದೀವಿ. ನಾವು ಅದಕ್ಕೆ ಎಲ್ಲ ಶಾಸಕರು ಹೇಳಿರೋದು. ಇನ್ನೂ ರಕ್ಷಣೆ ಸರ್ಕಾರ ಕೊಟ್ಟಿಲ್ಲ. ದಯವಿಟ್ಟು ನಾನು ಆಫ್ ಮಾಡು. ಸರ್ ಅದು ನನಗೆ ಗೊತ್ತಿಲ್ಲ ಸರ್. ಮುನ್ರತ್ನ ಫೋನಲ್ಲಿ ನಾನು ನೋಡಿ ಸರ್, ಚರ್ಚೆ ಆಗ್ತಿದೆ ಸಾರ್ವಜನಿಕವಾಗಿ. ಸರ್ಕಾರದ ಕೆಲಸ ಏನು, ಪೊಲೀಸ್ ಕೆಲಸ ಏನು? ನಾವು ಸರ್ಕಾರದ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾನು ಸರ್ಕಾರದ ಕೆಲಸ ಸರ್ ಇಂಡೈರೆಕ್ಟ್ ಆಗಿ ನೀವು ಅವ್ರನ್ನ ಕಾಪಾಡ್ತಾ ಇದ್ದೀರಾ. ಅರ್ಧ ಸ್ವಲ್ಪ ಸ್ವಲ್ಪ ಸರ್ ನನಗೆ ಅವ್ರ ಭದ್ರತೆ ಕೊಟ್ಟಿಲ್ಲ, ಅವ್ರನ್ನ ಕಾಪಾಡೋ ಅವಶ್ಯಕತೆ ನನಗೆ ಈಗ ಚರ್ಚೆ ಆಗ್ತಾ ಇರೋದು. ಇಷ್ಟು ಬಿಟ್ರಲ್ಲ, ಇವಾಗ ಭದ್ರತೆ ಇದೆಯಾ ನಿಮ್ಗೆ? ಇಲ್ಲ, ಮತ್ತೆ ಯಾಕೆ ಬಿಟ್ರಿ? ಮತ್ತೆ ಇನ್ನೇನ್ ಮಾಡೋದು? ಭದ್ರತೆ ಇಲ್ಲ ಅಂತೀರಾ ಬಿಡ್ತಾ ಇದ್ದೀರಾ? ಆಫ್ ಮಾಡ್ಬಿಡು. ಆಫ್ ಮಾಡ್ಬಿಡು. ಸರ್ ನಿಮ್ಮ ಪ್ರೆಷರ್ಗೆ ನೀವು ಬಿಡ್ರಿ ಅಂದ್ರೆ ನಾವು ಬಿಡ್ತಾ ಇದ್ದೀವಿ. ನೀವು ಒಂದೊಂದೇ ಬಿಡ್ರಿ ಅಂದ್ರೆ ಒಂದೊಂದೇ ಬಿಡ್ತಾ ಇದ್ದೀವಿ. ಈಗ ಯಾಕೆ ಸರ್ ಕೊಲೆ ಮಾಡ್ಬಿಡ್ಲಿ ಅನ್ನೋ ಇರಮ್ಮ ಒಂದೇ ವಿಚಾರ ಏನಕ್ಕೆ ಸರ್? ಏನಕ್ಕೆ ಅವರು ಅವ್ರ ಕೆಲಸ ಕಾರ್ಯ ಬಿಟ್ಟು ನಮ್ಮ ಮನೆ ಕಾಯ್ಕೊಂಡು ಕೂತ್ಕೋತಾರ ಸರ್? ಸರ್ ಈಗ ಒಂದು ವಿಚಾರ. ಈಗ ಏನ್ ಅರ್ಥ ಆಗ್ತದೆ? ಸರ್ ಅಣ್ಣ ಒಂದು ನಿಮಿಷ. ಮೊನ್ನೆ ಅಸೆಂಬ್ಲಿಯಲ್ಲಿ ಏನ್ ಸಬ್ಜೆಕ್ಟ್ ನಡೀತು ಆ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದಕ್ಕೆ ನಾವು ರಿಯಾಕ್ಷನ್ ಕೊಟ್ಟಿದ್ದೀವಿ ಸರ್. ಇನ್ನು ಪೂರ್ತಿ ಇಲ್ಲ. ಮೊನ್ನೆ ಏನು ಅಸೆಂಬ್ಲಿಯಲ್ಲಿ ಅವನು ಸುಳ್ಳು ಹೇಳ್ದ. ಆ ಸುಳ್ಳು ಹೇಳಿದ್ದಕ್ಕೆ ನಾವು ಇವತ್ತು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಸರ್. ಇಷ್ಟೇ. ಅದೇನು ಮಾಡಿದೆ ಇದೆ ಸರ್, ಇದೆ ಬಹಳಷ್ಟು ಜನದ ಇದೆ ಸರ್. ಕೊಟ್ಟಿದ್ದೀನಿ. ಅವನ ಬೆಂಬಲಿಗರದ್ರಿಂದ ಹಿಡಿದು ಸರ್ ಇಲ್ಲ ಸರ್, ಅವ್ನು ಮಾಡಿರೋದು ನಮ್ಮ ಹತ್ರ ಇರೋ ದಾಖಲಾತಿ ಹೇಳ್ತೀನಿ. ಕಾರ್ಪೊರೇಟರ್ಗಳದ್ದು ಐತೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳದ್ದು ಐತೆ, ಮುಖ್ಯಮಂತ್ರಿಗಳದ್ದು ತೋರಿಸಿದ ಅದನ್ನ ಅವ್ನ ಮೊಬೈಲಲ್ಲಿ ಐತೆ. ಪೊಲೀಸರು SIT ಕೇಳಿದ ಮೊಬೈಲ್ ಕಳೆದೋಯ್ತು ಅಂತ ಹೇಳ್ದ. ಮೊನ್ನೆ ಅದೇ ಮೊಬೈಲಲ್ಲಿ ಇರುವಂತ 2-3 ಆಡಿಯೋ ಕಟ್ ಮಾಡಿ ಕಳ್ಸಿದ್ದಾನೆ. SIT ಹತ್ರ ಮೊಬೈಲ್ ಯಾರ ಕಳೆದೋಯ್ತು, ಪೊಲೀಸರು ಹೇಳ್ಕೊಂಡ್ ಬಂದಾಗ ಚೆಕ್ ಪೋಸ್ಟ್ ಅಲ್ಲಿ ಬಿದ್ದೋಯ್ತು. ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ಹೇಳ್ತೀವಿ. ಮುನಿರತ್ನ ಮೊಬೈಲ್ ಫೋನ್ ರಿಕವರಿ ಮಾಡೋದ್ರಲ್ಲಿ ಪೊಲೀಸರು ವಿಳಂಬ ಆಗಿದೆ. ಅದು ಪೊಲೀಸ್ ಇಲಾಖೆ ಲೋಪ ಆಗಿರೋದ್ರಿಂದ ಸುಮ್ಮನೆ ಆದ್ರು. ಅದೇ ಮೊಬೈಲಲ್ಲಿ ಇರೋ 2 ತುಣುಕು ತೆಗೆದು ಇವಾಗ ಮೊನ್ನೆ ಕಾಮರ್ಸಿ ಕಳ್ಸಿಕೊಟ್ಟಿದ್ದಾನೆ ದುಬೈಯಿಂದ ಬೇರೆ ನಂಬರಿಂದ ಮುನಿರತ್ನ. ಹಂಗಾದ್ರೆ ಮೊಬೈಲಲ್ಲಿ ಐತೆ, ದಾಖಲಾತಿಗಳಲ್ಲಿ ಐತೆ. ಪೊಲೀಸರು ಯಾರು ಸರ್? ಬೆಂಗಳೂರೇ ಸರ್. ಎಲ್ಲ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಎಲ್ಲ ಬಿಜೆಪಿ ಅವರೇ ಇರೋ ಸತ್ಯ. ಅಪೋಸಿಷನ್ ಕ್ವಶನ್ ಮಾಡಿದಾಗ ಅವ್ರು ಒಂದು ಬಿಡ್ತೀರಾ? ಹಾ, ಅವ್ರ ಬಗ್ಗೆ ಯಾರು ಬಿಟ್ರಿ ಇನ್ನೊಬ್ರದ್ದು ಇದ್ದಾಗ ಅವ್ರಿಗೆ ಬಿಡ್ತೀರಾ? ಖಂಡಿತ ಬಿಡ್ತೀವಿ. ಇರಪ್ಪ ಸತ್ಯ. ಯಾವ ಪ್ರಶ್ನೆ ಅವನ ಹತ್ರನೇ ಇದೆ, ನಮ್ಮ ಹತ್ರ ಇದೆ ಅನ್ನೋದಕ್ಕಿಂತ ಇವತ್ತು ಅಶೋಕನ್ನ ಅವ್ರಿಗೆ ಇಷ್ಟ ಅನ್ಯಾಯ ಆದ್ರು. ಒಂದು ನಿಮಿಷ, ಅವ್ರ MLAಗಳನ್ನ ಅವ್ರ ಅಧ್ಯಕ್ಷಗಳನ್ನ ಇವತ್ತು ಅಶೋಕನ್ನ ಇಷ್ಟ ಅನ್ಯಾಯ ಆದ್ರು. ಮುಂದೆ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂದ್ರೆ ಯಾವ ಭಯ ಆಗಿರ್ಬೇಕು.